ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃ ದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಏಪ್ರಿಲ್ 2026 ಮಂಗಳವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ವ್ಯಾಗಟ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವತ್ತು ಸದಾಮ್ ಹುಸೇನ್ ಹುಟ್ಟಿದ ದಿನ. 28/4/1937 ಅಂತ ಅನ್ಕೋತೀನಿ. 28 ಹುಟ್ಟಿದಂತೂ ನೆನಪಿದೆ. ಸಮ್ ನಂಬರ್ಸ್ ಹಾಗೆ ಮೆಮೊರಿ ಇರುತ್ತೆ. ಮಿಥುನ ಲಗ್ನ ಸಂಜಾತ, 7ನೇ ಮನೆಯಲ್ಲಿ ಗುರು ನೀಚ, 8ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ ಚಂದ್ರ ನೀಚ. ವಿಪರೀತ ರಾಜಯೋಗ ತಂದು ಕೊಟ್ಟ ಜಾತಕ. ಚಂದ್ರ ದಶೆ ನೋಡಿ, ಚಂದ್ರ ನೀಚ. 6ನೇ ಮನೆಯಲ್ಲಿ ಯಾವುದೇ ಗ್ರಹಗಳಿದ್ರು ತುಂಬಾ ವಿಶೇಷ ಬಲ ಕೊಡಬೇಕು. ಬಲ ಕೊಡ್ತು. ಆದರೂ ಹುಟ್ಟಿದಂತ ನಕ್ಷತ್ರ ಅನುರಾಧ ನಕ್ಷತ್ರ, ಶನಿ ನಕ್ಷತ್ರ. ತಗೋಬಂದ್ ಚಂದ್ರ ದಶೆ ಬಂದಾಗ ಪೂರ್ತಿ ಅಧಪತನವನ್ನ ಮಾಡಿರ್ತು. ಗ್ರಹಗಳು ತಮ್ಮ ಕೆಲಸವನ್ನ ಮಾಡೇ ಮಾಡ್ತವೆ. ನೀಚ, ಕುಟುಂಬಕಾರಕ ನೀಚ, ಅಧಿಕಾರಕಾರಕ ನೀಚ. ಅಲ್ಲೊಂದು ಮಾಡಬಾರದ್ದೆಲ್ಲ ಮಾಡಿಸ್ತು. ಎಲ್ಲೋ ಇದ್ದವನನ್ನ ಸಾಮಾನ್ಯ ಗುರು ನೀಚ. ಮಿಥುನ ಲಗ್ನ. ನಾನು ಆಗಾಗ ಹೇಳ್ತಿರ್ತೇನೆ, ಪ್ರಪಂಚದ ಅತಿ ದೊಡ್ಡ ಶಕ್ತಿಶಾಲಿಗಳಿದ್ದಾರೆ, ಬುದ್ಧಿವಂತರಿದ್ದಾರೆ, ಜ್ಞಾನವಂತರಿದ್ದಾರೆ. ಒಂದು 100 ಜನ ಅಂದ್ರೆ ಅದರಲ್ಲಿ ಒಂದು 50ರಿಂದ 55% ಜನ ಮಿಥುನ ಲಗ್ನದಲ್ಲಿ ಹುಟ್ಟಿದವರೇ. ನೋಡಿ, ಈತ ಕೂಡ ಮಿಥುನ ಲಗ್ನ ಸಂಜಾತನೆ. ಬದುಕು. ಅದಕ್ಕೆ ಜಾತಕಗಳನ್ನ ಪರಾಮರ್ಶಿಸ್ಕೊಳ್ಳಬೇಕು. ನಮ್ಮ ದಶಾ ಭುಕ್ತಿ ನಮ್ಮನ್ನ ಕಂಟ್ರೋಲ್ ತಗೊಳ್ತವೆ ಮಕ್ಕಳ ಗ್ರಹಗಳು. ಅದಕ್ಕೆ ಆಗಾಗ ಕೆಲವೊಂದು ಏನಾದ್ರೂ ಕಾರ್ಯಕ್ರಮಗಳಿದ್ರೆ ನಿಮ್ಗೆ ಹೇಳ್ತಿರ್ತೇನೆ, ಹೋಗಿ ವಿಸಿಟ್ ಮಾಡಿ. ಮೊನ್ನೆ ಕೂಡ ವಿಶೇಷವಾಗಿ ಸಹಸ್ರ ಚಂಡಿಕಾಯಾಗ ತುಂಬಾ ಸಾವಿರಾರು ಸಂಖ್ಯೆ ಅಲ್ಲ, ಲಕ್ಷ ಸಂಖ್ಯೆಯಲ್ಲಿ ಬಂದಿದ್ರಿ. ನಿಜ ಹೇಳ್ಬೇಕು ಅಂದ್ರೆ ನಿತ್ಯ ಅಲ್ಲೊಂದು ಆರಾಧನಾ, ಪೂಜಾ, ಸೇವಾ. ಭಾನುವಾರದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ, ನನ್ನವರು ಬಂದಿದ್ರು. ನನಗೆ ಗುರ್ತಿಡಿಲಿಕ್ಕೆ ಆಗ್ತಿಲ್ಲ, ಆ ರೀತಿ ಕೂತು ಬಿಟ್ಟಿದ್ದೆ. ಏನಪ್ಪ ಭಗವಂತ ಅನ್ನತಕ್ಕಂಥದ್ದು. ಈ ಒಂದು ಗ್ರಹಗಳ ಪರಿಚಯದ ನಮ್ಮನ್ನ ಕಂಟ್ರೋಲ್ ತಗೊಳುತ್ತೆ. ಅಲ್ಲೇನೋ ಒಂದು ಅನಾಹುತ ತಂದಿಡುತ್ತೆ. ಹೇಳಿದ್ದೆ, ಕುಜ ಶನಿಯ ಸಾರದಲ್ಲಿ ಶನಿಯ ಜೊತೆ ನಿಂತಾಗ ದೊಡ್ಡವರ ಹತ್ಯೆಗಳ ಒಂದು ತೊಂದರೆಗಳು ಬರ್ತವೆ ಅಂತ. ಅಲ್ಲಿ ನೋಡಿ, ಡೊನಾಲ್ಡ್ ಟ್ರಂಪ್ ಅಲ್ಲಿ ಯಾರೋ ಬರ್ತಾನೆ, ಟೀಚರ್ ಅಂತೆ, ಶೂಟ್ ಅನ್ನತಕ್ಕಂಥ ಒಂದು ಮಾತು. ಗ್ರೇಟ್ ಎಸ್ಕೇಪ್. ಹಾಗೆ ಅವತ್ಕೋತಾನೆ. ಈ ಎಷ್ಟು ದೊಡ್ಡ ವ್ಯಕ್ತಿಯಾದರೂ, ಎಷ್ಟೇ ದೊಡ್ಡ ರಾಷ್ಟ್ರದ ಅಧಿಕಾರಿಯಾದರೂ, ಪದವಿಯಲ್ಲಿದ್ರು ಪ್ರಾಣಕ್ಕೆ ನೋಡಿ. ಹುಲುಮಾನವ ಎಷ್ಟು ಭಯ ಪಡ್ಕೋತಾರೆ, ಆತಂಕ ಪಟ್ಕೋತಾನೆ. ಬದುಕು ಹಾಗೆ. ಗ್ರಹಗಳ ಈ ಒಂದು ಪರಿಚಯದ ನಮ್ಮನ್ನ ಸೆಳೆತಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಸಾಮಾನ್ಯರಂತೂ ಇದ್ದಿದ್ದು ಕಂಪಿಸ್ಬಿಡ್ತೀರಿ. ಎದ್ದಿದ್ದು ನಾವು ತಡ್ಕೊಳಕ್ಕಾಗಲ್ಲ, ಎದುರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಂಥ ಒಂದು ಹೋಮ, ಹವನ, ಪೂಜಾ, ಯಜ್ಞ, ಯಾಗ ನಿಜವಾಗ್ಲೂ ತುಂಬಾ ಒಂದು ಖುಷಿ ಆಗಿತ್ತು. 100 ಸಂಖ್ಯೆಯಲ್ಲಿ ಋತ್ವಿಜರು ಕುಳಿತು, ಯಾಜ್ಞಿಕರು ಕುಳಿತು ಅಲ್ಲೊಂದು ಅದ್ಭುತವಾಗಿ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.
ಈ ತರದ ಕೆಲವೊಂದು ಕಾರ್ಯಕ್ರಮಗಳು ನಡೀತಿರುತ್ತೆ, ನಿಮಗೆ ಖಂಡಿತ ಅದರ ಬಗ್ಗೆ ಮಾಹಿತಿಗಳನ್ನ ಕೊಡ್ತೇನೆ, ಹೋಗಿ ಪಾಲ್ಗೊಳ್ಳಿ. ನಮ್ಮ ಕೈಯಲ್ಲಿ ಆಗೋದಿಲ್ಲ, ಬೆಂದು ಹೋಗ್ಬಿಡ್ತೇವೆ. ನೀವು ನೋಡಿ, ಮೊನ್ನೆ ಒಬ್ರು ಬಂದಿದ್ರು, ಗುರುಗಳೇ ಏನೋ ಗಾಳಿ ಚೇಷ್ಟೆ ಓಡುತ್ತೆ, ಏನೋ ಅಮ್ಮಕದಾಗ ಆಗುತ್ತೆ, ದೆವ್ವ ಬಂದಾಗ ಆಗುತ್ತೆ, ದೇವ್ರು ಬಂದಾಗ ಆಗುತ್ತೆ, ಈ ತರದ ಕೆಲವೊಂದು ಪ್ರಶ್ನೆಗಳನ್ನ ನಾನು ನೋಡ್ತಲೇ ಇರ್ತಾನೆ. ನಮ್ ದುರದೃಷ್ಟ ಈ ತರನೇ ಮಾತಾಡತಕ್ಕಂಥದ್ದು, ನಮ್ಮ ಕರ್ಮ. ನೀವು ಯಾವತ್ತಾದರೂ ಬೇಜಾರು ಮಾಡ್ಕೋಬೇಡಿ, ಇರುವ ಸತ್ಯವನ್ನೇ ಹೇಳ್ತಿದ್ದಾನೆ. ದೊಡ್ಡ ಕಾರು, ರೋಲ್ಸ್ ರಾಯ್ಸ್ ಕಾರ್ ಹಿಂದ್ಗಡೆ ಅಮ್ಮ ಅಪ್ಪನ ಪ್ರೀತಿ, ಪರಿಶ್ರಮದಿಂದ ಪಡೆದದ್ದು, ದೇವರು ಕೊಟ್ಟಿದ್ದು, ದೆವ್ವ ಆಶೀರ್ವಾದ ಮಾಡಿದ್ದು, ಈ ತರದ್ದು ಏನಾದರೂ ಒಂದು ಈ ಬೆನ್ಸ್ ಕಾರ್ ಹಿಂದ್ಗಡೆ, ರೋಲ್ಸ್ ರಾಯ್ಸ್ ಕಾರ್ ಹಿಂದ್ಗಡೆ ಹಾಕಿರ್ತಕ್ಕಂಥದ್ದು ನೋಡಿದ್ದೀರಾ? ನೀವು ನೋಡಿದ್ದೀರಾ ಹೇಳಿ. ನೀವು ನೋಡಿ, ಬೇರೆ ಲಾರಿಗಳ ಹಿಂದ್ಗಡೆ, ಆಟೋಗಳ ಹಿಂದ್ಗಡೆ ವಿಧವಾದಂತ ಡೈಲಾಗ್ಗಳೆಲ್ಲ ಇರ್ತವೆ. ಆದ್ರೆ ಈ ಕಾರಲ್ಲಿಲ್ಲ. ಇಷ್ಟು ದೊಡ್ಡ ಕಾರು, ಕೋಟಿ ರೂಪಾಯಿ ಕಾರಿನ ಹಿಂದ್ಗಡೆ ಈ ವಾಕ್ಯವಿಲ್ಲ. ಅವ್ರಿಗೆ ದೆವ್ವ ಬರೋದೇ ಇಲ್ಲ, ದೊಡ್ಡವರಿಗೆ ದೇವರು ಅಂಟ್ಕೊಳ್ಳೋದಿಲ್ಲ. ದೇವ್ರ ಮೈ ಮೇಲೆ ಬಂದ್ಬಿಟ್ಟಿದ್ದಾನೆ. ಇನ್ನೊಬ್ರು ಮೊನ್ನೆ ನೋಡ್ಬೇಕಿತ್ತು, ಕನ್ಸಲ್ಲಿ ಯಾರೋ ಕೇರಳದಲ್ಲಿ ಯಾರಿಗೋ ಒಂದ್ ನಂಬರು ತಗೋ 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 ಅಂತ ಹೇಳ್ತು. ಗುರುಗಳೇ, ಅವ್ನ್ ಲಾಟ್ರಿ ತಗೊಂಡ, ಆ ನಂಬರ್ ಹೊಡೆದ್ಬಿಡ್ತು. ನಮಗೂ ನಮ್ ಕನ್ಸಲ್ಲಿ ಬರೀ ದೆವ್ವಗಳು, ಭೂತಗಳು, ಸತ್ತೋದವರು, ಅವರು ಇವರೇ ಬರ್ತವೆ, ಬರೀ ಆಕ್ಸಿಡೆಂಟ್ಗಳು ಅದು ಇದು ಅಂತ. ತಗೊಳ್ಳಿ ನೋಡಿ, ಯಾಕೆ ಇವರಿಗೆ ಇದು ಬರೋಲ್ಲ, ಯಾಕೆ ಇವರಿಗೆ ಇದು ಬರುತ್ತೆ? ನೆನಪಿಟ್ಟುಕೊಳ್ಳಿ, ತುಂಬಾ ದೊಡ್ಡ ಸಾಧಕ ಇಂಥದನ್ನೆಲ್ಲ ಹಿಡ್ಕೊಂಡು ಕುತ್ಕೊಳ್ಳೋದಿಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಸಾಧಕರು ಇಂಥ ಒಂದು ಭಯ, ಭೀತಿ, ಆತಂಕಗಳಿಗೆ ಕುಳಿತುಕೊಳ್ಳುವುದಿಲ್ಲ. ಅದೃಷ್ಟವನ್ನು ನೆಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ. ದುರಾದೃಷ್ಟವನ್ನು ಕೂಡ, ನನ್ನ ಬದುಕು ಇಷ್ಟೇ ಗುರುಗಳಂತೆ ದುರಾದೃಷ್ಟದ ವಿಚಾರ ಹೇಳ್ಕೊಂಡು ಕುಳಿತುಕೊಳ್ಳುವುದಿಲ್ಲ. ಅವರು ಬರುವ ಸಮಸ್ಯೆಗೆ ಒಂದು ಎಕ್ಸ್ಪರ್ಟ್ಸ್ ಅನ್ನ ಇಟ್ಕೊಂಡಿರ್ತಾರೆ. ನೀವು ನೋಡಿ, ಯಾರಾದ್ರೂ ದೊಡ್ಡ ಸಾಧಕರು, ರಾಜ್ಕುಮಾರ್, ನಮಗ್ ಗೊತ್ತಿರೋದು ರಾಜ್ಕುಮಾರ್, ಅವರ ಸುತ್ತಮುತ್ತಲೂ ಒಂದು ಪಡೆಯೇ ಇತ್ತು. ಅದೃಷ್ಟ ಅಷ್ಟೇ ಅಲ್ಲ, ಅಲ್ಲಿ ಪರಿಶ್ರಮದ ಜೊತೆಗೆ ಚಿಂತನೆ, ಯಾವ ರೀತಿಯ ಮೂವಿ ಮಾಡಬೇಕು, ಜನಗಳಿಗೆ ಇಷ್ಟ ಆಗುತ್ತೆ, ಇವುಗಳನ್ನ ಚಿಂತನೆ ಮಾಡೋರು. ಅದಕ್ಕೊಂದು ಟೀಮೇ ಇತ್ತು. ಬಾಲಕೃಷ್ಣ ಅವರಿಂದ ಹಿಡಿದು, ನರಸಿಂಹರಾಜುವಿಂದ ಹಿಡಿದು, ವರದರಾಜುವಿಂದ ಹಿಡಿದು, ಉದಯಶಂಕರಿಂದ ಹಿಡಿದು, ವಿಜಯ ರೆಡ್ಡಿಯಿಂದ ಹಿಡಿದು ತುಂಬಾ ಜನ ಇದ್ರು. ಖುದ್ದು ರಾಜ್ಕುಮಾರ್ ಓದ್ಕೋತಿದ್ರು, ತಿಳ್ಕೋತಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ಓದ್ಕೊಂಡಿದ್ರು, ತಿಳ್ಕೋತಿದ್ರು ಕಥೆಯ ಬಗ್ಗೆ. ಇಂಥ ಕಥೆ ಜನಗಳಿಗೆ ತಲುಪಿಸಿದ್ರೆ ಒಳ್ಳೇದಾಗುತ್ತೆ, ಇಂಥದ್ದಿರಬಾರ್ದು, ತಪ್ಪ ಕಾಣಿಸುತ್ತೆ. ಅಲ್ಲೊಂದು ಪಡೆ, ಎಕ್ಸ್ಪರ್ಟ್ಸ್ ನ ಪಡೆ ಇಟ್ಕೊಂಡಿದ್ರು. ಅದಕ್ಕೆ ಎವರ್ಗ್ರೀನ್ ಆಗ್ಬಿಟ್ರು. ನೀವು ನೋಡಿ, ನೀವು ಬೇರೆಯವರನ್ನ ಒಂದು ಚೂರು ಬೆಳೆದ ಮೇಲೆ ಎಕ್ಸ್ಪರ್ಟ್ಸ್ ಎಲ್ಲ ತೆಗೆದು ಬಿಸಾಕ್ಬಿಡ್ತಾರೆ, ದೂರ ಎದ್ದೋಗ್ಬಿಡ್ತಾರೆ. ನೀವು ಕೆಲವರನ್ನ ನೋಡಿ, ನೀವು ಆಗಿದೆ, ಆ ಸರ್ಕಲ್ ಚೇಂಜ್ ಮಾಡಿದ ತಕ್ಷಣ ದೇ ಆರ್ ನಾನ್ ಎಕ್ಸಿಸ್ಟೆಂಟ್. ಆದ್ರೆ ತುಂಬಾ ಎಕ್ಸಿಸ್ಟೆಂಟ್ ಇರತಕ್ಕಂಥ ದೊಡ್ಡ ವ್ಯಕ್ತಿಗಳನ್ನ ನೋಡಿ, ಸರ್ಕಲ್ ಚೇಂಜ್ ಮಾಡುವುದಿಲ್ಲ. ಅಲ್ಲೊಂದು ತುಂಬಾ ವಿಶೇಷವಾದಂತ ಅನುಭವಸ್ಥರನ್ನ ಇಟ್ಕೊಂಡಿರ್ತಾರೆ. ಏನೇ ಮಾಡ್ಬೇಕಂದ್ರೂ ಅಲ್ಲೊಂದು ಲಾಯರ್ ಟೀಮ್ ಇರುತ್ತೆ, ಬಿಸ್ನೆಸ್ ಟೀಮ್ ಇರುತ್ತೆ, ನಮ್ಮಂತ ವೈದಿಕರನ್ನ ಕೂಡ ಇಟ್ಕೊಂಡಿದ್ದಾರೆ. ಕೇಳ್ತಾರೆ, ನನ್ನ ಸಮಯ ಹೇಗಿದೆ, ಮಾಡಬಹುದಾ, ಮುಂದಕ್ಕೆ ಹೋಗಬಹುದಾ, ಹೆಜ್ಜೆ ಇಡಬಹುದಾ, ರೈಟ್ ಟೈಮ್ ಏನಾ? ಬರೀ ನಮ್ಮ ಪರಿಶ್ರಮ ಒಂದೇ ಅಲ್ಲ, ನಮ್ಮ ಕ್ಯಾಲ್ಕುಲೇಷನ್ ಒಂದೇ ಅಲ್ಲ, ಅದಕ್ಕೆ ಇದು ದೈವದ ಆಜ್ಞೆ, ಅನುಗ್ರಹ ಕೂಡ ಇರಬೇಕು. ಆಗ್ರಹಕ್ಕೊಳಗಾಗ್ಬಿಟ್ರೆ ರಾಂಗ್ ಟೈಮ್ ನಲ್ಲಿ ಅನ್ನತಕ್ಕಂಥದ್ದು. ನಿರಂತರ ಚಿಂತನೆ. ಅಲ್ಲೊಂದು ಚಾರ್ಟರ್ಡ್ ಅಕೌಂಟೆಂಟ್ ಇರ್ತಾರೆ, ಬಿಸ್ನೆಸ್ ಹೆಡ್ಸ್ ಇರ್ತಾರೆ, ಲಾಯರ್ಸ್ ಇರ್ತಾರೆ, ಕಾರ್ಪೊರೇಟ್ ಅಡ್ವೈಸರ್ಸ್ ಇರ್ತಾರೆ, ಅನುಭವಗಳಿರ್ತಾರೆ. ತುಂಬಾ ಅಂತ ಒಂದು ಹೆನ್ರಿ ಫೋರ್ಡ್ 100 ವರ್ಷದ ಹಿಂದ್ಗಡೆಯೇ ಕಡಿಮೆ ಅಂದ್ರೂ ಒಂದು 122 ಜನ ಅನುಭವಸ್ಥರನ್ನ ಜೊತೆಲಿ ಇಟ್ಕೊಂಡಿದ್ರು. ಅವ್ರಿಗೆ ಫೀಸ್ ಕೊಡ್ತಿದ್ರು. ಅವರು
ಕೇಳೋರವರು ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು ತನ್ನ ಒಂದು ಸಂಸ್ಥೆಯ ಅತ್ಯುನ್ನತ ಅನುಭವಶಾಲಿಯ ಜೊತೆಯಲ್ಲೂ ಕೂಡ ಚರ್ಚೆ ಮಾಡ್ತಿದ್ರು, ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ಅದಕ್ಕೆ ಪ್ರಪಂಚದ ನಂಬರ್ 1 ಕಾರ್ ಕಂಪ್ನಿಯಾಗಿ ಅದು ನಿಂತಿತ್ತು. ಓದಿದ್ದು ತುಂಬಾ ಕಡಿಮೆ, ಹೆನ್ರಿ ಫೋರ್ಡ್. ಆದರೆ ಪಕ್ಕದಲ್ಲಿ ಅನುಭವಸ್ಥರನ್ನ ನಾವು ಇಟ್ಕೊಳ್ಳೋದೇ ಇಲ್ಲ. ಬರೆಯೋದು, ಗಾಡಿ ಹಿಂದ್ಗಡೆ ಬರೆಯೋದು, ಇದು ದೇವರು ಕೊಟ್ಟ ಭಿಕ್ಷೆ, ಇವ್ರನ್ನ ನಂಬಿದ್ರು, ಅವನ್ನಾದರೂ ನಂಬು, ಇದನ್ನ ನಂಬು ಬೇಡ, ದೆವ್ವ ಬರುತ್ತೆ, ಗಾಳಿ ಬರುತ್ತೆ, ಎಲ್ಲ ಬರುತ್ತೆ. ನಮಗೆಲ್ಲ ಅಂಟ್ಕೊಳ್ತಕ್ಕಂಥದ್ದು ಬರುತ್ತೆ. ಈ ಗ್ರಹಗಳ ಪರಿಚಯದನೆಗೆ ನಾವು ಅಲ್ಲೇ ಕುತ್ಕೊಬಿಡೋದು ಬೆದರು ಬಿಟ್ಟು. ಹಿಂಗಾಗೋಯ್ತು. ಇನ್ನೊಬ್ಬರನ್ನ ದೂಷಿಸ್ತಕ್ಕಂಥದ್ದು, ಅತಿ ಮುಖ್ಯವಾಗಿ ಇನ್ನೊಬ್ಬರನ್ನ ದೂಷಿಸ್ತಕ್ಕಂಥ ವ್ಯಕ್ತಿ ಜೀವಮಾನದಲ್ಲಿ ಎಂದೂ ಊರ್ಜಿತ ಆಗೋಲ್ಲ. ಇವನಿಂದಲೇ ಆಗೋಯ್ತು ಸರ್, ಇವನ್ ನನ್ ಬಾಳ್ ಕೆಡಿಸ್ಬಿಟ್ಟ ಸರ್, ಈಕೆ ನನ್ನ ಜೀವನ ಕೆಡಿಸ್ಬಿಟ್ಲು ಸರ್, ಖಂಡಿತ ಇಲ್ಲ. ಜಸ್ಟ್ ವಾಕ್ಔಟ್. ನಾವು ಮಾಡೋಲ್ಲ, ಅಲ್ಲೇ ಕುಳಿತುಕೊಂಡು ಬೆದರ್ಕೊಳ್ಳೋದು. ಆ ಬೆದರಿಕೆಯಿಂದಲೇ ದೆವ್ವ, ಗಾಳಿ, ಚೇಷ್ಟೆ, ಇನ್ನೊಂದು ಕೆಟ್ಟ ದೃಷ್ಟಿ ಇದಾವೆ. ಅದಿಲ್ಲ ಅನ್ನತಕ್ಕಂಥದ್ದು ಏನೂ ಇಲ್ಲ. ಆದ್ರೆ ಸಾಧಕರನ್ನ ನೋಡಿ, ನೀವು ಸಾಧಕರ ಮೈ ಮೇಲೆ, ತುಂಬಾ ದೊಡ್ಡ ಸಾಧಕರು, ಮುಖೇಶ್ ಅಂಬಾನಿಗೆ ಏನಾದ್ರೂ ಯಾವತ್ತಾದ್ರೂ ದೆವ್ವ ಹಿಡ್ಕೊಂಡಿದೀಯಾ? ಗೌತಮ್ ಜಿಗೆ ಯಾವ್ದಾದ್ರು ದೇವರು ಬಂದು ಮೇಲೆ ಬಂದ್ಬಿಟ್ಟಿದೀಯಾ? ಯೋಚನೆ ಮಾಡಿ ನೋಡಿ. ತುಂಬಾ ದೊಡ್ಡ ಸಾಧನೆ ಮಾಡಿರತಕ್ಕಂಥವ್ರು, ಅದು ಪೊಲಿಟಿಷಿಯನ್ ಇರಬಹುದು, ಇಲ್ಲ ರಾಜಕೀಯ ನೇತಾರ ಇರಬಹುದು, ಇಲ್ಲ ಬಿಸ್ನೆಸ್ ಮ್ಯಾಗ್ನೆಟ್ ಇರಬಹುದು, ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಇರಬಹುದು. ಅಲ್ಲೊಂದು ಲೆಕ್ಕಾಚಾರ ಮಾಡ್ತಾರೆ ಸಾಧಕರು ನೋಡಿ. ಅಂತ ತೆಂಡೂಲ್ಕರ್ ಹೇಳ್ತಾರೆ, 14 ಇನ್ನಿಂಗ್ಸ್ಗಳಲ್ಲಿ 1000 ರನ್ ಅನ್ನು ಹೊಡೆದವ ವಿನೋದ್ ಕಾಂಬ್ಳಿ. ನೆನ್ಪಿಟ್ಕೊಳ್ಳಿ, ಬರೀ 14 ಇನ್ನಿಂಗ್ಸ್ ಅಂದ್ರೆ 7 ಮ್ಯಾಚ್ ಅಲ್ಲಿ 1000 ರನ್. ಅವತ್ತಿಗೆ ಮೋಸ್ಟ್ ಕ್ಲಾಸಿಕ್ ಪ್ಲೇಯರ್, ಮೋಸ್ಟ್ ಟ್ಯಾಲೆಂಟೆಡ್ ಪ್ಲೇಯರ್, ಅಮೇಝಿಂಗ್. ಟನ್ಗಟ್ಲೆ ರನ್ ಹೊಡೆದ. ಆಗ ತೆಂಡೂಲ್ಕರ್ ಹೇಳ್ತಾನೆ, ನನಗಿಂತಲೂ ಟ್ಯಾಲೆಂಟ್ ಅವರು, ನನಗಿಂತಲೂ ಒಂದು ಎಕ್ಸ್ಪೆರಿಮೆಂಟಲ್, ನನಗಿಂತಲೂ ಒಂದು ಪರಿಶ್ರಮಕಾರರು, ಬಟ್ ಉಳಿಸಿಕೊಳ್ಳಲಿಲ್ಲ. ಒಂಚೂರು ಹೆಸರು ಬಂದಿದ ತಕ್ಷಣ, ಒಂದು ಚೂರು ಹೆಸರು ಬಂದ ತಕ್ಷಣ ನಾವು ಕಾಣೆ ಆಗ್ಬಿಡ್ತೇವೆ. ಬೇರೆ ಏನೋ ಒಂದು ತಿರ್ಗ ಸಿಸ್ಟಮ್ ಅನ್ನ ಬ್ಲೇಮ್ ಮಾಡೋದು. ನನ್ನ ಹೆಂಡತಿ ಸರಿ ಇಲ್ಲ, ನಮ್ಮಪ್ಪ ಸರಿ ಇಲ್ಲ, ನಮ್ಮ ಅಮ್ಮ ಸರಿ ಇಲ್ಲ, ನನ್ನ ಟೀಚರ್ ಸರಿ ಇಲ್ಲ. ನಾವು ಬರೀ ಸಿಸ್ಟಮ್ನೇ, ದೆವ್ವಗಳನ್ನ ನಾವೇ ಮೇಲೆ ಹೇಳ್ಕೊಂಡು ಕೂತ್ಕೊಂಡ್ ಬಿಟ್ಟಿದ್ದೇವೆ. ನಾವ್ ಇನ್ನೊಬ್ಬರ ಮೇಲೆ ಹೇಳ್ತಾ ಕೂತ್ಕೊಳ್ಳೋದು, ಅಲ್ಲೇ ಕೂತ್ಕೊಂಡ್ಬಿಡೋದು, ಅಲ್ಲೇ ಬದುಕ್ತಾ ಕೂತ್ಕೊಳ್ಳೋದು, ಅಲ್ಲೇ ಕಣ್ಣೀರ್ ಹಾಕ್ತಾ ಕುಳಿತುಕೊಳ್ಳೋದು. ಪ್ರಪಂಚದ ಕಟ್ಟಗಡೆಯ ಸೋಲಿನ ವ್ಯಕ್ತಿ ಅಂದ್ರೆ ಇವರೇ. ಮೊದಲಿಗೆ ಆರಂಭ ಮಾಡ್ಕೊಳ್ಳೋದು ನೀವೇ. ಅದು ಯಾರು ಸಿಚುವೇಶನ್ ಅನ್ನ ಯಾವಾಗ್ಲೂ ಬ್ಲೇಮ್ ಮಾಡ್ತಾ ಕೂತ್ಕೊಳ್ಳೋದು, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ದ ವಿನ್ನರ್ ಸೀಸ್ ಆನ್ಸರ್ ಇನ್ ಎವ್ರಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ದ ಲಾಸರ್ ಸೀಸ್ ಪ್ರಾಬ್ಲಮ್ ಇನ್ ಎವ್ರಿ ಆನ್ಸರ್ ಅಂತ ಹೇಳ್ತಾರೆ. ಒಬ್ಬ ಸೋಲೋ ಮನುಷ್ಯ ಹುಡುಕೋದೇ ಇಂಥ ಒಂದು ನಿರಾಶೆಗಳನ್ನ, ಇನ್ನೊಬ್ಬರ ಮೇಲೆ ತಪ್ಪು ಹಾಕ್ಲಿಕ್ಕೆ. ಬಸ್ ಟೈಮಿಗೆ ಬಂದಿಲ್ಲ ಸರ್, ಯಾಕಪ್ಪ ಆಫೀಸಿಗೆ ಲೇಟ್ ಆಗಿ ಬಂದೆ? ಬಸ್ ಟೈಮಿಗೆ ಬಂದಿಲ್ಲ ಸರ್, ಬಸ್ ಲೇಟ್ ಆಗಿ ಬಂತು ಸರ್, ಟ್ರಾಫಿಕ್ ಜಾಮ್ ಆಯ್ತು ಸರ್, ಗಾಡಿ ಪಂಚರ್ ಆಗೋಯ್ತು ಸರ್, ಗಾಡಿಲಿ ಪೆಟ್ರೋಲ್ ಇರ್ಲಿಲ್ಲ ಸರ್, ಪೆಟ್ರೋಲ್ ಬಂಕ್ ಮುಚ್ಚಿತ್ತು ಸರ್. ಕಾರಣಗಳನ್ನು ಹೇಳ್ತಾ ಕುಳಿತುಕೊಳ್ಳುವವನೇ ಸೋಲ್ತಾ ಕೂತ್ಕೊಳ್ಳೋದು. ತುಂಬಾ ದೊಡ್ಡ ಸಾಧಕರು ಕಾರಣಗಳನ್ನು ಏನು ಹೇಳುವುದಿಲ್ಲ. ಇನ್ನೊಬ್ರು ಇದ್ದಾರೆ, ಒಂಚೂರು ಬೆಟರ್ ಇರತಕ್ಕಂಥ ವ್ಯಕ್ತಿಗಳು, ತಮ್ಮನ್ನ ದೂಷಿಸ್ಕೊಳ್ಳೋದು. ಅಯ್ಯೋ ನಾನು ಅದು ಮಾಡಬಾರ್ದಿತ್ತು ಗುರುಗಳು. ಅರ್ಧ ಸಾಧಿಸಿರ್ತಾರೆ, ಬಟ್ ಅಲ್ಲೇ ಸ್ಟ್ರಕ್ ಆಗ್ತಾರೆ. ನಾನವತ್ತ ಪಿಕ್ಚರ್ ಸೈನ್ ಮಾಡಬಾರ್ದಿತ್ತು ಸರ್, ಯಾರಾದ್ರೂ ಬಲವಂತ ಮಾಡಿ ಗನ್ ಪಾಯಿಂಟ್ ಅಲ್ಲಿ ಸೈನ್ ಮಾಡಿಸಿದ್ರ? ಇಲ್ವಲ್ಲ. ನಿಮ್ಮನ್ನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡಬೇಡ ಅಂತ ಹೇಳಿದ್ರ ಯಾರಾದ್ರೂ? ಇಲ್ವಲ್ಲ. ನೀವೆದ್ದಿಲ್ಲ, ರೈಟ್. ಇಷ್ಟು ದಿನ ಯಾರು ಬರ್ಲಿಲ್ಲ ಅಂತ ಬೈಕೋತಿದ್ದ ಒಬ್ಬ, ಅವನು ಅಲ್ಲೇ ನಿಂತ್ಬಿಟ್ಟ. ಒಂದ್ ಸ್ವಲ್ಪ ಮುಂದಕ್ಕೆ ಬಂದಿರೋನ್ ಏನ್ ಗೊತ್ತರ ಹೇಳೋದು ಯಾವಾಗ್ಲೂ, ನಾನ್ ಅವ್ರನ್ನ ಪ್ರೀತಿಸ್ಬಾರ್ದಿತ್ತು, ನಾನ್ ಆ ಕೆಲಸ ಮಾಡಬಾರ್ದಿತ್ತು, ನನ್ನಿಂದ ಆಗೋಯ್ತು, ನಾನ್ ಇಟ್ಟಿದ್ರಿಂದ, ನಾನ್ ಅಲ್ಲಿ ಇಟ್ಟಿದ್ದಕ್ಕೆ ತಾನೆ ಹಿಂಗಾಯ್ತು, ನಾನ್ ಮಾಡಿಟ್ಟಿದ್ದಕ್ಕೆ ತಾನೆ ಈ ತರ ಮಾಡಿಟ್ಕೊಂಡೆ, ನಾನ್ ಮದ್ವೆ ಆಗ್ಬಾರ್ದಿತ್ತು, ನಾನ್ ಮಗು ಮಾಡ್ಕೋಬಾರ್ದಿತ್ತು, ನಾನ್ ಅವತ್ ನೋಡ್ಕೊಂಡು ಸುಮ್ಮನೆ ಇರಬಾರ್ದಿತ್ತು. ಖಂಡಿತ ಇಲ್ಲ. ದಟ್ ಇಸ್ ದ ಸೆಕೆಂಡ್ ಫೇಸ್ ಆಫ್ ಫೇಲ್ಯೂರ್. ಅವನು ಶತಮೂರ್ಖ, ನೀವು ಮೂರ್ಖ.
ಮೂರ್ಖನಾದ ವ್ಯಕ್ತಿ ತನ್ನನ್ನ ನಿಂದನೆ ಮಾಡ್ಕೊಳ್ಳೋದು. ಅವತ್ತೊಂಚೂರು ಎದ್ದು ಬಿಟ್ಟಿದ್ರೆ, ಅವತ್ತೊಂಚೂರು ಹೊತ್ಕೊಬಿಟ್ಟಿದ್ರೆ, ಅವತ್ತೊಂಚೂರು ತಾಳ್ಮೆ, ಆಗಿ ಹೋಯಿತು, ಆಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಬಲವಿಲ್ಲ ಅನ್ನತಕ್ಕಂಥದ್ದನ್ನ ಹೇಳ್ತಾರೆ ಗುರುಗಳು. ಆಗೋಯ್ತು, ಮುಂದಕ್ಕೆ ಹೋಗಲ್ಲ ನಾವು. ಇನ್ನೊಬ್ಬರ ಗಂಡನನ್ನ ಹೇಳೋದು, ಮಕ್ಕಳ ಮೇಲೆ ಹಾಕೋದು, ಅಮ್ಮನ ಮೇಲೆ ಹಾಕೋದು. ನನಗೆ ಆ ಕಾಲೇಜ್ ಅವತ್ತು ಸೇರ್ಸ್ಬಿಟ್ಟಿದ್ರೆ, ಅಯ್ಯೋ ಈ ಕೋರ್ಸ್ ತಗೊಳ್ದೆ ಇದ್ದಿದ್ರೆ, ಅಯ್ಯೋ ಇದು ಮಾಡದೆ ಇದ್ದಿದ್ರೆ, ಇಲ್ಲ ಆಗಿ ಹೋಯ್ತು. ಗ್ರಹಗಳ ಪರಿಚಯದ ನಿಮ್ಮನ್ನ ಆ ತರದೊಂದು ನಿಮ್ಮನ್ನ ಕ್ರಿಯೇಟ್ ಮಾಡಿಟ್ಟಿದೆ, ನಿಮ್ಮನ್ನ ಅಂತ ಒಂದು ಆಸೆಗಳಿಗೆ. ಒಂದು ಉದಾಹರಣೆ, ಈಗ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋ ಅಭ್ಯಾಸ. ನಾನು ಮೊನ್ನೆ ನನ್ನ ಆತ್ಮೀಯರ ಒಂದು ತುಂಬಾ ಆತ್ಮೀಯರು ಮನೆಗೆ ಹೋಗಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಕಾಫಿ. ನಾನು ಹೇಳಿದೆ, ಉರಿತಿರೋ ಹೊಟ್ಟೆ, ಗ್ಯಾಸ್ಗೆ ಹಾಲು ಬೀಳೋದು, ಹೊಡೆಯುತ್ತೆ, ಇಟ್ ವಿಲ್ ಇಂಪ್ಯಾಕ್ಟ್, ಸಿವಿಯರ್ ಗ್ಯಾಸ್ಟ್ರಿಕಲ್ ಆಗುತ್ತೆ, ಹೊಟ್ಟೆ ಎಲ್ಲ ಭುಜ ಅಂತ ಬರುತ್ತೆ. ನಾನು ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ ಖಾಲಿ ಹೊಟ್ಟೆಲಿ. ಅವ್ರು ಕುಡಿತಿದ್ದಾರೆ ಬೆಳಿಗ್ಗೆ. ಅವ್ರಿಗದ ಅಭ್ಯಾಸ, ಆ ಗ್ರಹಗಳ ಪರಿಚಯದ. ಈಗ ಸಣ್ಣವ್ರೇನಲ್ಲ, ಒಂದು 50 ದಾಟಿರೋರು, ಚಿಕ್ಕ ಮಕ್ಕಳ ಹೇಳ್ಬೋದು, ನನಗೋಸ್ಕರ ಅನ್ಬೋದು ಆತ್ಮೀಯರ ಆ ಕ್ಷಣಕ್ಕೆ. ನಾನು ಹೋದ್ಮೇಲೆ ಅದೇ ನಿತ್ಯ ಆಗುತ್ತೆ. ಇಲ್ಲ, ನಾನು ಇದನ್ನ ಸೇವಿಸೋದ್ರಿಂದ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕಾಫಿ ಟೀ ಕುಡಿಯೋದು ಒಳ್ಳೆಯದು. ಅದ್ ನಾವು ತಿಳ್ಕೊಬೇಕಿತ್ತು. ನಮ್ಮ ದೇಹಕ್ಕೆ ಹೋಗುತ್ತಾ, ಅಡ್ಜಸ್ಟ್ ಆಗುತ್ತಾ? ಒಬ್ಬ 93ರ ಅಜ್ಜ ಹೇಳ್ತಾನೆ ಒಂದು ಇಂಟರ್ವ್ಯೂನಲ್ಲಿ, ಸರ್ ಸಿಗಾರ್ ಇಟ್ಕೊಂಡು ಹೊಡಿತಲೇ ಇದ್ದೀರಲ್ಲ, ದೇಹದ ಆರೋಗ್ಯಕ್ಕೆ ಒಳ್ಳೇದಲ್ಲ, ಆಗೋದಿಲ್ವಲ್ಲ, ಲಂಗ್ಸ್ಗೆಲ್ಲ ಇಂಪ್ಯಾಕ್ಟ್ ಆಗುತ್ತಲ್ವ ಸರ್? ಒಬ್ಬ ಡಾಕ್ಟರ್ ಹಿಂಗೆ ಹೇಳ್ದ. ಅಲ್ಲಿ ಬೆಳಿಗ್ಗೆಯಿಂದ 12 ಸಿಗಾರ್ ಹೊಡೆದಿದ್ರು. ಒಂದು ಸಿಗಾರ್ ಕಡಿಮೆ ಅಂದ್ರು 18 ಸಿಗರೇಟಿಗೆ ಸಮ. ಒಂದು ಸಿಗಾರು ಕಡಿಮೆ ಅಂದ್ರು 18 ಸಿಗರೇಟಿಗೆ ಸಮ. ಕಡಿಮೆ ಅಂದರು ಅಷ್ಟು ದಪ್ಪ ಇರುತ್ತೆ, ಇಟ್ಕೊಂಡು ಆ ಚುಟ್ಟ ಹೊಡೆದಂದ್ರೆ ತಲೆ ಸುತ್ತ ಬಿದ್ದೋಗ್ತೀವಿ ನಾವು. ಅಭ್ಯಾಸ ಇರ್ಲಿ ಇಲ್ಲದೆ ಇರ್ಲಿ, ವಾಟ್ ಎವರ್, ಅದು ಅವ್ರ ತಾಕತ್ತದು, ಸುಮ್ಮನೆ ಅಲ್ಲ. ಯಾವ ಡಾಕ್ಟ್ರು ಹೇಳಿಲ್ವಾ ಸರ್ ಅಂತ? ಹೇಳಿದ್ದು ಒಬ್ಬ 40 ವರ್ಷದ ಹಿಂದ್ಗಡೆ, ಅವನ್ ಸತ್ತಾಯ್ತು 20 ವರ್ಷ, ನಾನು ಇನ್ನೂ ಬದುಕಿದ್ದೀನಿ. 93 ವರ್ಷದ ಅಜ್ಜ. ಯಾರೋ ಒಬ್ಬರಿಗೆ ಕೆಲವೊಂದು ಸ್ಟಾಮಿನಾ ಕೊಟ್ಬಿಟ್ಟಿರುತ್ತೆ, ಹಾಗಂತ ನಾವು ಮಾಡೋದಲ್ಲ. ನಮ್ಮನ್ನು ಬ್ಲೇಮ್ ಮಾಡ್ಕೊಂಡು ಕುಳಿತುಕೊಳ್ತಕ್ಕಂಥದ್ದು. ನಮ್ಮ ಶಕ್ತಿ ಸಾಮರ್ಥ್ಯಗಳೇನು, ಅದಕ್ಕೆ ಹೇಳಿದ್ದು. ಏನು ಯಾವಾಗ್ಲೂ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಕ್ಕಂಥವನು, ಅಪವಾದಗಳನ್ನ ಹಾಕ್ತಕ್ಕಂಥವ್ನು, ಹೆಂಡತಿ ಮೇಲೆ, ಗಂಡನ ಮೇಲೆ, ಯಜಮಾನನ ಮೇಲೆ, ಸಿಸ್ಟಮ್ ಮೇಲೆ, ಅವನ್ ಖಂಡಿತ ಉದ್ಧಾರಕ ಆಗೋಲ್ಲ. ಯಾವಾಗ್ಲೂ ತಾನ್ ಮಾಡೋದು ಮಾಡು, ಇಲ್ಲ ತನ್ನ ನಿಂದಿಸ್ಕೊಳ್ಳೋದು. ಇವಾಗ ಮೊನ್ನೆ ಮಾತಾಡಿದ್ದಾರೆ ನೋಡಿ, ಮಾಡಿ ಇಟ್ಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಆ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಅಲ್ಲೊಂದು ವ್ಯವಸ್ಥೆ ಇನ್ನೊಂದಿದ್ರೆ 2.5 ಎಕರೆ ಜಾಗ, ಹೇಳಲಿಕ್ಕೆ, ನೋಡಲಿಕ್ಕೆ, ಮಾತಾಡ್ಲಿಕ್ಕೆ ತುಂಬಾ ಇದೆ. ಸರಿ, ಈತ ಏನೋ ಹೇಳ್ಬಿಟ್ಟ, ಹುಚ್ಚ, ಅರೆ ಹುಚ್ಚ. 2.5 ಎಕರೆನಲ್ಲಿ ಕಡಿಮೆ ಅಂತ ಹೇಳಿದ್ರು. ಇಷ್ಟಂದ್ರು ಗೌರ್ಮೆಂಟ್ ಏನಾದ್ರು ಫ್ಲಾಟ್ಸ್ ಮಾಡ್ದ ಅಂದ್ರೆ 3,000 ಫ್ಲಾಟ್ಸ್ ಮಾಡ್ಬೋದು. ಒಂದೊಂದು ಫ್ಲಾಟ್ ಅಲ್ಲಿ 5 ಜನ ಉಳ್ಕೋತಾರೆ ಅಂದ್ರೆ 15,000 ಜನಕ್ಕೆ ಉಳ್ಕೊಳ್ಳೋಂತ ವ್ಯವಸ್ಥೆ ಮಾಡ್ಬಿಡ್ಬೋದಿತ್ತು. ಹಾಗೆ ಹೀಗೆ ಅನ್ನತಕ್ಕಂಥ ಒಂದು ಲೆಕ್ಕಾಚಾರ, ಬೇರೆ ಆಲೋಚನೆ, ಅವನ ಚಿಂತನೆ ಹಾಗೆ. ರಾಜ್ಕುಮಾರ್ ಕೆಟ್ಟವರಲ್ಲ, ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ ನಾನು. ಈ ತರ ಮಾಡ್ಬೋದಿತ್ತಲ್ಲ ಅಂತ ತಗ್ಗೋ, ಅದಕ್ಕೆ ಇನ್ನೊಬ್ಬ ಟ್ರಿಗರ್ ಆಗ್ತಾರೆ, ಮನೆವರೆಗೂ ಹೋಗ್ತಾರೆ, ಹೊಡೆಯೋಕ್ ಹೋಗ್ತಾರೆ. ಕೆಟ್ಟ ಭಾಷೆ, ಪ್ರಚೋದನೆ, ಬುದ್ಧಿ ಪ್ರಚೋದನೆ. ಮಾತನಾಡುವ ಮೊದಲು ಈ ಮೂರ್ಖ ಯೋಚನೆ ಮಾಡ್ಬೇಕಿತ್ತು. ಈ ಮೂರ್ಖ ಮಾತನಾಡಿದ ತಕ್ಷಣ ನಾವು ಯಾಕೆ ನಮ್ಮ ಮೂರ್ಖತ್ವವನ್ನ ಕಳ್ಕೋಬೇಕು, ನಮ್ಮ ಆಲೋಚನಾ ಪರಿಧಿಯನ್ನ ಕಳ್ಕೋಬೇಕು? ಸೆಕೆಂಡ್ ಲೆವೆಲ್ ಆಫ್ ಪೀಪಲ್, ತನ್ನನ್ನು ತಾನು ಬ್ಲೇಮ್ ಮಾಡ್ಕೊಳ್ಳೋ ಅಂತ. ಇನ್ನೊಬ್ಬ ಇದ್ದಾನೆ ಮಕ್ಕಳು, ಜೀವನದಲ್ಲಿ ಸಾಧನೆ ಮಾಡೋನು, ಅವನೇ ರೋಲ್ಸ್ ರಾಯ್ಸು, ಬೆನ್ಸ್ ಕಾರ್ಸು. ಅದ್ರ ಮೇಲೆ ಏನು ಬರ್ದಿರಲ್ಲ ನೋಡಿ. ಇಟ್ ಇಸ್ ಅ ಸ್ಟೇಟ್ಮೆಂಟ್. ಅದು ಯಾವತ್ತಾದ್ರೂ ರೋಲ್ಸ್ ರಾಯ್ಸ್ ಕಾರು ಅಡ್ವರ್ಟೈಸ್ಮೆಂಟ್ ಮಾಡಿರೋದು ನೋಡಿದೀರಾ? ಅದು ಅಡ್ವರ್ಟೈಸ್ಮೆಂಟೇ ಮಾಡಲ್ಲ ಅವರು, ಹೇಳ್ಕೊಳ್ಳೋದೇ ಇಲ್ಲ. ನೀವು ನಮ್ಮ ಭಾರತದಲ್ಲಿ ರೋಲೆಕ್ಸ್ ವಾಚ್ ನೋಡಿ, ಅಡ್ವರ್ಟೈಸ್ಮೆಂಟ್ ಎಷ್ಟು ಬಾರಿ ಬರುತ್ತೆ ನೋಡಿ. ಬರೋದೇ ಇಲ್ಲ. ಇನ್ನು ರ್ಯಾಡೋ ವಾಚ್ ಬರುತ್ತೆ, ರೋಲೆಕ್ಸ್ ವಾಚ್ದು ಬರುವುದಿಲ್ಲ. ಅದರ ಅಪ್ಪನಂತ ವಾಚ್ದು ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ. ಒಂದೇ ಒಂದು ಬಾರಿ ರೋಜರ್ ಫೆಡರರ್ ಕಪ್ ಗೆದ್ದ ತಕ್ಷಣ ಹಿಂಗೆ ಕಪ್ ಹಿಂಗೆ ಇಟ್ಕೋತಾನೆ, ಆ ವಾಚ್ ಹಿಂಗೆ ಕಟ್ಕೊಳ್ಳೋಗ, ಅಲ್ಲಿ ಆ ಕ್ಯಾಮ್ರಾ ಹಿಂಗೆ ಹೋಗುತ್ತೆ ಅಷ್ಟೇ. ಅದೊಂದು ವಿನ್ನಿಂಗ್ ಸ್ಟೇಟ್ಮೆಂಟ್, ಗೆಲ್ಲುವವನ ಸ್ಟೇಟ್ಮೆಂಟು, ಕೈಯಲ್ಲಿರ್ತಕ್ಕಂಥ ಆ ಒಂದು ವಾಚು ಅಷ್ಟೇ.
ಈ ವಾಚ್ ಕಟ್ಕೊಂಡ್ರೆ ಗೆದ್ದೆ ಅಂತಕ್ಕಂಥದ್ದಲ್ಲ, ಗೆದ್ದ ಮೇಲೆ ಈ ವಾಚ್ ಕೂಡ ನನ್ನ ಅಡಿಯಾಳು ಅನ್ನೋ ರೀತಿಯಲ್ಲಿ ಗೆದ್ದವನ ಜೊತೆಯಲ್ಲಿ ತುಂಬಾ ದೊಡ್ಡ ಸಾಧಕರ ಜೊತೆಯಲ್ಲಿ ನಾವು ಗುರುತಿಸ್ಕೊಳ್ತೇವೆ. ಅವರ ಗುರುತಿಸುವಿಕೆಯಲ್ಲಿ ನಾವಿದ್ದೇವೆ, ನಮ್ಮ ಗುರುತಿಸುವಿಕೆಯಲ್ಲಿ ಅವರಿದ್ದಾರೆ ಅಂತ. ಎಲ್ಲೂ ಗೆದ್ದವನ್ ನೋಡಿ ನೀವು ರೋಲ್ಸ್ ರಾಯ್ಸ್ ಕಾರ್ ಹಿಂದ್ಗಡೆ ಏನು ಬರ್ದಿರೋಲ್ಲ, ಬೆನ್ಸ್ ಕಾರ್ ಹಿಂದ್ಗಡೆನು ಏನೂ ಬರ್ದಿರೋಲ್ಲ. ಅವನೇನೋ ಬರೆಯೋಕ್ ಹೋಗೋದಿಲ್ಲ, ತನ್ನ ಹಣೆ ಬರೋನ್ ತಾನು ಬರ್ಕೋತಿರ್ತಾನೆ. ದೆವ್ವ ಬಂತು ಅಂತ ಭಯಪಡಲ್ಲ, ಕೆಟ್ಟ ಕನ್ಸುಗಳು ಬಂತು ಅಂತ ಗಾಬರಿ ಪಡಲ್ಲ. ತುಂಬಾ ಜನ ನೋಡ್ಬೇಕು, ಕನ್ಸಲ್ಲಿ ಇದು ಬಂದ್ಬಿಟ್ಟಿದೆ, ಅದು ಬಂದ್ಬಿಟ್ಟಿದೆ, ಇದಾಗ್ಬಿಟ್ಟಿದೆ, ಅದಾಗ್ಬಿಟ್ಟಿದೆ, ಸಾವುಗಳು ಬಂದ್ಬಿಡ್ತು, ಇನ್ನೊಂದು ಬಂದ್ಬಿಡ್ತು, ರಕ್ತ ನೋಡ್ಬಿಟ್ವಿ. ತುಂಬಾ ದೊಡ್ಡವರ ಜಾತಕಗಳ ಜೊತೆಯಲ್ಲಿ ಕುಳಿತಾಗ ಅವ್ರು ಯಾವತ್ತೂ ಇಂಥ ಪ್ರಶ್ನೆ ಕೇಳಿಲ್ಲ ಮಕ್ಕಳೇ, ನೀವು ನಂಬಲ್ಲ. ತುಂಬಾ ದೊಡ್ಡವರು, ಅವರ ರಂಗದಲ್ಲಿ ಅವರೊಂದು ವಾಲ್ಮೀಕಿ ಮಹರ್ಷಿಗಳು, ವೇದವ್ಯಾಸರು, ವಸಿಷ್ಠರು, ವಿಶ್ವಾಮಿತ್ರರು, ಭೃಗು ಮಹರ್ಷಿಗಳು, ಒಬ್ಬರ ಇಬ್ಬರ ಅವರ ರಂಗದಲ್ಲಿ ಅಮೇಜಿಂಗ್. ಅವ್ರು ಎಂದು ಇಂಥ ಒಂದು ಪ್ರಶ್ನೆಗಳನ್ನ ನನ್ನ ಮುಂದ್ಗಡೆ ಇಟ್ಟಿದ್ದೇ ಇಲ್ಲ. ಗುರುಗಳೇ, ಈ ತರ ದೆವ್ವ ಬಂದಿತ್ತು, ಈ ತರ ಕೆಟ್ಟ ಕನ್ಸು ಬಂದಿತ್ತು, ಈ ತರದ್ ಆಗ್ಬಿಡ್ತು, ಈ ತರ ನನ್ನಿಂದಲೇ ಹಾಳಾಗಿದ್ದು, ಇದಿಲ್ಲ. ತುಂಬಾ ದೊಡ್ಡ ಸಾಧಕ ಇವೆರಡನ್ನೂ ಬಿಟ್ಬಿಡ್ತಾನೆ, ನೆನಪಿಟ್ಟುಕೊಳ್ಳಿ. ಇವರಿಂದ ಆಯ್ತು ಅಂತ ಬ್ಲೇಮ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ, ನನ್ನಿಂದಲೇ ಆಗೋಯ್ತು ಅಂತ ಅಳ್ತಾ ಕುತ್ಕೊಳ್ಳೋದಿಲ್ಲ, ನಾನು ಆಗಬಾರದಿತ್ತು. ನೋಡಿ, ಮೊನ್ನೆ ಯಾರೋ ತಂದೆ ಯಾವಾಗಲಿಂದಲೂ ಚಿಕ್ಕ ವಯಸ್ಸಿನಿಂದ ಟಾರ್ಚರ್ ಅಂತೆ. ಸರಿ, ಇರುತ್ತೆ, ಆಯ್ತು, ಸರಿ. ಈಗ ಒಂದು ವ್ಯವಸ್ಥೆ, ಓದು, ಕೆಲಸ, ಖುದ್ದು ಲಾಯರು 13ನೇ ಫ್ಲೋರಿಂದ ಧುಮುಕಿ ಸಾಯ್ತಾನೆ. ತಂದೆಯನ್ನ ದೂಷಿಸ್ತಾ ಪತ್ರ ಬರೆದಿಟ್ಬಿಟ್ಟು, ಇನ್ನೊಬ್ಬರನ್ನ ಹಾಗೂ ತನ್ನನ್ನ ಎರಡನ್ನೂ ಮಾಡಿಟ್ಕೊಬಿಟ್ಟು ಆತ್ಮಹತ್ಯೆ ಅಂತ. ಒಂದು ಓದಿಸಿದಾನಲ್ವಾ, ಸಾಕು, ಎದ್ದು ಹೊರಟು ಬಿಡು, ಅಲ್ಲಿ ಏನಕ್ಕೆ ಇರ್ತೀಯ, ನನ್ನನ್ನಪ್ಪ ನಿಷ್ಪ್ರಯೋಜಕ ಅಂತಾರೆ, ಅಪ್ರಯೋಜಕ ಅಂತಾರೆ. ಕೆಲವ್ರು ಇರ್ತಾರೆ, ಗ್ರಹಚಾರಗಳು ನಿಮ್ಮನ್ನ ಸುತ್ತಮುತ್ತ ಕಟ್ಟಿ ಹಾಕಿರ್ತವೆ. ಇಷ್ಟು ಒಂದು ನೀವು ಸಣ್ಣವರಾಗ್ಬಿಡ್ತೀರಾ, ಆತ್ಮಹತ್ಯೆ ಎಲ್ಲ ಹತ್ಯೆಯ ಮಟ್ಟಕ್ಕೆ. ಅಷ್ಟೇನಾ? ಅದ್ರ ಹಿಂದ್ಗಡೆ ಹೋಗ್ಬಿಡೋದಾ? ಸಾವಿನ ಬೆನ್ನೆತ್ತಿ ಹೋಗ್ಬಿಡೋದಾ? ಕೊಲೆಯ ಬೆನ್ನೆತ್ತಿ ಹೋಗ್ಬಿಡೋದಾ? ವ್ಯಕ್ತಿಗಳ ಬೆನ್ನೆತ್ತಿ ಹೋಗ್ಬಿಡೋದಾ? ಆಸೆಗಳ ಬೆನ್ನೆತ್ತಿ ಹೋಗ್ಬಿಡೋದಾ? ದುರಾಸೆಯ ಬೆನ್ನೆತ್ತಿ ಹೋಗ್ಬಿಡೋದಾ? ನಿರಾಶೆಯ ಬೆನ್ನೆತ್ತಿ ಹೋಗ್ಬಿಡೋದಾ? ನೀವು ಯೋಚನೆ ಮಾಡಿ ನೋಡಿ, ನಿತ್ಯ ನೀವು ಅಳ್ತಿರೋದು ಏನಕ್ಕೆ ಅಳ್ತಿದ್ದೀರಿ? ಇದರಿಂದ ಏನಾದ್ರೂ ಇದೆಯಾ? ಪ್ರಯೋಜನ ಇದೆಯಾ? ನೀವೇನಾದ್ರೂ ಆಗ್ತೀರಾ ಅಂತ ಖಂಡಿತ ನಾವು ಅದನ್ನ ಯೋಚನೆ ಮಾಡ್ತಿಲ್ಲ. ತುಂಬಾ ದೊಡ್ಡ ಸಾಧಕರು ಇಂಥದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ. ದೇ ಜಸ್ಟ್ ಮೂವ್ ಆನ್. ಆ ಪರಿಸ್ಥಿತಿಯನ್ನು ಮರೆತೇ ಬಿಟ್ಟಿರ್ತಾರೆ. ಈಗ ನೋಡಿ, ನನ್ನ ಕಾರ್ಯಕ್ರಮ ಸಹಸ್ರ ಚಂಡಿಕಾ ಯಾಗ ಅತಿ ಶೀಘ್ರದಲ್ಲಿ ಅದರ ಒಂದು ವಿಡಿಯೋವನ್ನು ನಾವು ನಿಮ್ಗೆ ಅಪ್ಲೋಡ್ ಮಾಡ್ತೇವೆ. ಮೂಡ್ ಆನ್. ಇವತ್ತು ಆಲ್ರೆಡಿ ಮಂಗಳವಾರ. ನೀವು ಇವತ್ತು ಟ್ರಂಪ್ನ ನೀವು ಕೇಳಿ ನೋಡಿ, ಆಲ್ರೆಡಿ ಈಸ್ ಮೂಡ್ ಆನ್. ಹಾಗಂತ ಅವನು ಅಲ್ಲಿ ಭಯ ಪಟ್ಕೊಂಡು ಇನ್ನೊಂದು ಅಂತ ಅಲ್ಲಿ ಕೂತಿಲ್ಲ. ದೇ ಆರ್ ಮೂಡ್ ಆನ್. ಸಾಧಕರು ಹುಚ್ಚರ ರೀತಿ ತಮ್ಮ ಕೆಲಸವನ್ನ ಪ್ರೀತಿಸ್ತಾರೆ, ತಾವು ಮಾಡುತ್ತಿರುವ ಗುರಿಯನ್ನ ಪ್ರೀತಿಸ್ತಾರೆ. ದೇ ಮೂವ್ಸ್ ಆನ್. ದಯಮಾಡಿ ಹೇಳ್ತಾನೆ, ಬದಲಾಗಿ ಗ್ರಹಗಳ ಈ ಒಂದು ಪರಿಚಯದ, ನೀವು ಯಾರ ಜೊತೆಲಿ ಇದ್ದೀರಿ, ಬೆಳಿಗ್ಗೆ ಎದ್ದೇನ್ ಮಾಡ್ಕೋತಿದ್ದೀರಿ, ಮಲ್ಕೊಳ್ಳುವಾಗ ಏನ್ ಮಾಡ್ಕೋತಿದ್ದೀರಿ, ಅದೊಂದು ಸಣ್ಣ ಪುಟ್ಟ ಒಂದು ನಿಬಂಧನೆಗಳಿಗೆ ಒಳಗಾಗಿ ಅಷ್ಟು ಗಾಬರಿ ಪಡೋಕೆ ನಿಮ್ಮ ಹತ್ರ ಏನೂ ಇಲ್ಲ. ಇಷ್ಟು ದೊಡ್ಡ ಶ್ರೀಮಂತರಿರೋರು, ಇಷ್ಟು ದೊಡ್ಡ ಸಾಧಕರೇ ಏನೂ ತಲೆ ಕೆಡ್ಸ್ಕೊತಿಲ್ಲ, ಭಯ ಪಡ್ತಿಲ್ಲ. ಅವ್ರ ಮೈ ಮೇಲೆ ದೆವ್ವನೂ ಬರಲ್ಲ, ದೇವ್ರೂ ಬರೋಲ್ಲ, ಗಾಳಿನೂ ಅಂಟಿಸ್ಕೊಳ್ಳಲ್ಲ. ಅಯ್ಯೋ ಸರ್, ಒಂದ್ ಮದ್ವೆ ಮುರಿದೋಯ್ತು, ಈ ತರ ಆಗ್ಬಿಟ್ಟಿತ್ತು ಮಾತುಕತೆ, ಅದ್ ಇನ್ನೇನ್ ಶಾಪ ಆಗುತ್ತೆ? ಏನೂ ಆಗೋಲ್ಲ. ನೀವು ತುಂಬಾ ದೊಡ್ಡ ಸಾಧಕರನ್ನ ನೋಡಿ, ಮದ್ವೆ ಜೀವನನೇ ಇರೋಲ್ಲ, ಕುಟುಂಬ ಜೀವನನೇ ಇರೋಲ್ಲ. ಯಾರಿಗೂ ಹೇಳದೆ ಎಷ್ಟೋ ಗುಟ್ಟುಗಳಿದ್ದು ಬಿಟ್ಟಿರ್ತವೆ. ಎಲ್ಲೂ ಬಂದು ಹೇಳ್ಕೊಳ್ಳೋದಿಲ್ಲ, ಎಲ್ಲೂ ಬಂದು ಅಳೋದೂ ಇಲ್ಲ, ಎಲ್ಲೂ ಬಂದು ತೋರಿಸ್ಕೊಳ್ಳೋದು ಇಲ್ಲ. ದೇ ಜಸ್ಟ್ ಮೂವ್ ಆನ್. ಮಗಳು ಹೋಗಿದ್ರು, ಪತ್ನಿ ಹೋಗಿದ್ರು, ಗಂಡ ಹೋಗಿದ್ರು, ಇದನ್ನೇ ಬಂದು ಪ್ರಲಾಪ ಹೇಳಲ್ಲ. ಅಯ್ಯೋ, ನನಗ್ ಮದುವೆ ಆಗ್ಲಿಲ್ಲ, ನನ್ನ ಜೀವನ ಹಿಂಗ ಆಗ್ಬಿಡ್ತು, ನಾನು ಒಂಟಿ ಆಗ್ಬಿಟ್ಟೆ, ದಟ್ ಇಸ್ ಹ್ಯಾಪನ್, ದಿಸ್ ಇಸ್ ಹ್ಯಾಪನ್. ಎಂಥದಿಲ್ಲ. ದಯಮಾಡಿ ಇನ್ಮೇಲೆ ಈ ತರ ದೆವ್ವ ಬಂತು, ಗಾಳಿ ಬಂತು, ಆ ಶಾಪಗಳು ಬಂದ್ಬಿಡುತ್ತೆ, ಈ ಶಾಪಗಳು ಬಂದ್ಬಿಡುತ್ತೆ, ಇದಾಗ್ಬಿಡುತ್ತೆ, ಇದು ಎಲ್ಲವನ್ನು ಬಿಟ್ಟು, ಇನ್ನೊಬ್ಬರನ್ನ ನಿಂದಿಸುವುದು ಬಿಟ್ಟು, ತನ್ನನ್ನು ನಿಂದಿಸ್ಕೊಳ್ಳೋದು ಬಿಟ್ಟು, ಈ ಎರಡನ್ನು ಬಿಟ್ಟು ಆ ಸಿಚುವೇಶನ್ ಇಂದ ಮುಂದಕ್ಕೆ ಹೋಗಿ. ಮೊನ್ನೆ ಕೂಡ ಒಂದು ಪುಟ್ಟ ಮಗು ತಾಯಿ ಕರ್ಕೊಂಡು ಬಂದ್ಬಿಟ್ಟಿದೆ. ಏನೋ ಒಂದು ಹೆಸರು, ಅನ್ಯ ಧರ್ಮ,
ಸುಲ್ತಾನ ಇಷ್ಟೇ ಹೇಳಬರ್ತಾನೆ. ಹುಡುಗನಿಗೆ ಸುಲ್ತಾನ್ ಅಂತ ಹೆಸರಿಡ್ತಾನೆ. ನಾ ಏನು ಹೇಳಿಲ್ಲ, ಅವನು ಮೂರ್ಖ, ಅವನು ಹೂ ಅಂತ ಅಳ್ತೀವಿ. ಮುಖಮ್ ಮಾಡಿದೀಯಾ, ಇನ್ನೊಂದು ಮಾಸ್ಟರ್ಸ್ ಮಾಡ್ಕೊಂಡ್ರೆ ನಿನ್ನ ಒಂದು ಧರ್ಮದಲ್ಲಿ ಎಷ್ಟು ಜನ ಹೆಣ್ಮಕ್ಳು ನಿನ್ನ ತರ ಓದ್ಕೊಂಡಿದಾರ ಮಗಳೇ, ಎಷ್ಟು ಜನ ಓದ್ಕೊಂಡಿದ್ದಾರೆ. ಅವರೆಲ್ಲೆಲ್ಲೋ ನಿಂತು ಕದಲೋಗ್ಬಿಟ್ಟಿದ್ದಾರೆ. ಅಂತವನ್ನ ರಕ್ಷಿಸ್ಲಿಕ್ಕೆ ನಿನ್ನ ಬದುಕು ದೇವರು ನಿನಗೆ ಕೊಟ್ಟಿರೋ ಒಂದು ದೊಡ್ಡ ವರ. ವೈ ಆರ್ ಯು ಬ್ಲೇಮಿಂಗ್ ಯುವರ್ ಸೆಲ್ಫ್ ಅಂಡ್ ಅದರ್ಸ್? ಒಂದು ಗುರು ಇಲ್ಲ ಕುಟುಂಬ, ಬಾಯಿ ಮುಚ್ಕೊಂಡಿದ್ದನ್ ಮಾಡು. ನಿನ್ನ ಸಮಾಜದಲ್ಲೇ ಆ ತಾಯಂದ್ರು ಬುರ್ಕ ಹಾಕೊಂಡು ಕಣ್ಣೀರ್ ಒಳಗಡೆ ಅದು ಎಷ್ಟು ಜನ ಹಾಕೊಂಡು ಕೂತು ಬಿಟ್ಟಿದಾರೋ. ಏನೋ ಮಾಡ್ತಿದೀಯ ನೀನು? ನಿನ್ನ ವಿದ್ಯೆಯ ತಾಕತ್ತು ಗೊತ್ತೇನೋ? ಆಲ್ರೆಡಿ ಎಷ್ಟು ಜನ ನಿನ್ನ ಕೈ ಎತ್ತಿ ಮುಗಿತಾರೋ ಗೊತ್ತಾ? ಸುಲ್ತಾನ್ ಅಜ್ಜಿ, ಸುಲ್ತಾನ್ ಅಜ್ಜಿ, ಸುಲ್ತಾನ ಮೇಡಮ್ ನಮ್ಮನ್ನ ಪಾಸ್ ಮಾಡಿಸಿದಿರಿ ಅಂತ ಎಷ್ಟು ನೊಂದವರಿದ್ದಾರೆ. ಅವ್ರಿಗೆಲ್ಲ ಒಂದು ಪಡೆ ಕಟ್ಬೋದು. ನಿಮ್ಮದೇ ಸಮುದಾಯದ ನಾಯಕರುಗಳಿದ್ದಾರೆ. ಇಂಥದ್ದು ಒಂದು ಓದು ಸಂಸ್ಥೆ ಅಂತ ಹೋದ್ರೆ ಸಾಕು, ಏನ್ ಬೇಕಾದ್ರೂ ಮಾಡೋ ಅಂಥದ್ದಿದ್ದಾರೆ. ಮಾಡೋ ನೀನು ಬಿಡ, ಅವನು ಹುಚ್ಚ, ಆ ಹುಚ್ಚ ಹಾಗೆ ಆಮೇಲೆ ನೋಡೋಣ. ಅವರಮ್ಮ ಅದೇ ಹೇಳ್ತಿದ್ರು, ಉಸ್ಕೋ ಬೋಲ್ದು ಗುರುಜಿ ಅಂತ. ಬೋಲ್ದು ನಾ ಹೇಳಿದೀನಿ, ಅದ್ ನಿಂತ್ಕೊಳ್ತಾ ಹೋಗು. ರಾಕ್ಷಸಿ ಅದು ಸುಲ್ತಾನ ಗೊತ್ತಿಲ್ಲ, ಹೋಗ್ಬಿಟ್ಟು ಸೇವಕರ ಜೊತೆ ಸೇರ್ಕೊಬಿಟ್ಟು ಈ ಕೆಲಸ ಮಾಡ್ಕೊಂಡು ನಿಂತಿದೆ, ಬೆದರ್ಕೊಂಡು. ತನ್ನ ಶಕ್ತಿ ಸಾಮರ್ಥ್ಯ ಬೇರೆ, ನಿಲ್ಲುತ್ತೆ, ಗೆಲ್ಲುತ್ತೆ, ಬೇಗಂ ಸಾಹಿಬ ಆಗ್ಬಿಟ್ಟೆ ಬರುತ್ತೆ ಅಂತ. ನಿಮ್ಮ ಬಲಗಳನ್ನ ತಿಳ್ಕೊಳ್ಳಿ. ಕೆಲವೊಂದು ಸಮಯ ಈ ಗ್ರಹಗಳ ಪರಿಚಯದ ನೋಡಿ, ಅಷ್ಟು ದೊಡ್ಡ ಅಧ್ಯಕ್ಷ ಊಟಕ್ಕೆ ಬಂದಿದ್ದಾನೆ, ಏನೋ ಒಂದು ಕಾನ್ಫರೆನ್ಸು, ಇನ್ನೊಂದು ಅವನನ್ನು ಕೂಡ ಹುಡ್ಕೊಂಡು ಬರುತ್ತೆ. ಅತ್ಯಾ ಪ್ರಯತ್ನ ಹೇಳಿದ್ದೆ, ಕುಜನ ಶನಿಯ ಸಾಲದಲ್ಲಿದ್ದಾಗ ಗ್ರಹಗಳ ಪರಿಚಯದ ಸುತ್ತಮುತ್ತ ಈ ತರದ್ದಾಗುತ್ತೆ. ಜಸ್ಟ್ ಗಾಡ್ ಅಪ್ ಅಂಡ್ ಈ ಮೂಡ್. ಆ ನಿಮಿಷಕ್ಕೆ ಒಂದು 10 ನಿಮಿಷ ಗಾಬರಿ ಪಟ್ಟಿರ್ತಾನೆ, ಆಮೇಲೆ ಆಗಿದೆ ಬಿಡ, ಅಷ್ಟೇ ಮುಂದಕ್ಕೆ ಹೋಗ್ತಿರ್ಬೇಕು. ಅಲ್ಲೇ ಹ್ಯಾಂಗ್ ಓವರ್ ಅಲ್ಲಿ ಇರಬಾರ್ದು. ಆ ಪೈನ್ ಅಲ್ಲೇ ಕುತ್ಕೊಂಡು ಕಣ್ಣೀರ್ ಹಾಕೊಂಡು ಸಂಕಟ ಪಟ್ಕೊಂಡು ಅವ್ನು ಹಿಂಗ್ ಮಾಡ್ಬಿಟ್ಟ, ಹಿಂಗ್ ಜೀವನ ಹಿಂಗಾಗ್ಬಿಡ್ತು. ಯಾರು ನಿಮ್ಮ ಅದೃಷ್ಟ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ನಿಮ್ ದುರಾದೃಷ್ಟವೂ ಕೂಡ ಯಾರು ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನ ನೆನಪಲ್ಲಿಟ್ಟುಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ. ಲೈಫ್ ವಿಲ್ ಹಾವ್ ಎ ಬ್ಯೂಟಿಫುಲ್ ಜರ್ನಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಕುಜ ಶನಿಯ ಸಾರ, ಶಕ್ತಿಕಾರಕ. ನಿಮಗೆ ಕನ್ಯಾ ರಾಶಿಯವರಿಗೆ ಕುಜ ಬಂದು ಅಷ್ಟಮಾಧಿಪತಿ ಹಾಗೂ ಧೈರ್ಯಶಾಲಿ ಕಾರಕ. ನೋಡಿ, ನೀವು ಅದಕ್ಕೆ ತುಂಬಾ ಧೈರ್ಯಶಾಲಿಗಳ ತರ ತುಂಬಾ ಚೆನ್ನಾಗಿ ಕಾಣಿಸ್ತೀರಿ ಕನ್ಯಾ ರಾಶಿಯವರು. 3ನೇ ಮನೆ ಅಲ್ವಾ, ಧೈರ್ಯ. ಬಟ್ 3ನೇ ಮನೆಯಿಂದ 6ನೇ ಮನೆಗೆ ಅಧಿಪತಿ ಯಾರು? ಅಲ್ಲಿಂದ 3ನೇ ಮನೆಯಿಂದ ಲೆಕ್ಕ ಹಾಕಿ 3ನೇ ಮನೆಯಿಂದ 6ನೇ ಮನೆಯ ಅಧಿಪತಿ ಬಂದು ಕುಜಾನೆ. ಹಾಗೆ ರಾಶಿಯಿಂದಲೂ ಕೂಡ ಅಷ್ಟಮಾಧಿಪತಿ ಕುಜಾನೆ. ಅಷ್ಟಮ ಸ್ಥಾನದಿಂದ ವೃಶ್ಚಿಕ ರಾಶಿಯನ್ನ ಲೆಕ್ಕ ಹಾಕಿ ಅದು ಅಷ್ಟಮವೇ. ಆದ್ರಿಂದ ನೋಡೋಕೆ ಆಳ್ ನೋಡಿದ್ರೆ ಅಲಂಕಾರ, ಧೈರ್ಯ, ಓ ಅಂತ ಹೇಳ್ಬಿಟ್ಟು ನಿಂತಿರ್ತೀರಿ. ಗಾಬರಿಲೇ ಒಳಗಡೆ ಒಂದು ಒದ್ದಾಟ, ಪುಸ್ಕು. ಅದಕ್ಕೆ ಕನ್ಯಾ ರಾಶಿಯವ್ರ ಹತ್ರ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಚೆನ್ನಾಗಿ ಕಲ್ತ್ಕೋಬಹುದು.
ಏನು ರಿಸ್ಕ್ ಬರುತ್ತೆ, ನೀವು ಅಷ್ಟು ಹೈ ಅಲರ್ಟ್ ಇರ್ತೀರ, ಎಲ್ಲೆಲ್ಲಿಂದ ಏನೇನು. ಫಸ್ಟು ನೋಡಿ, ಜೀವನದಲ್ಲಿ ಗೆಲ್ಲಬೇಕೆಂದರೆ ಒಂದು ಮಾತು ಹೇಳ್ತಾರೆ ನಮ್ಮ ಹಿರಿಯರು, ನಿನ್ನ ತಪ್ಪುಗಳು ಯಾವುದು ಅಂತ ಲಿಸ್ಟ್ ಮಾಡ್ಕೊ, ನಿನ್ನ ವೀಕ್ನೆಸ್ ಏನು ಅಂತ ಲಿಸ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು. ಟಾಪ್ 3 ವೀಕ್ನೆಸ್. ಒಂದು ವೀಕ್ನೆಸ್ ಎಲ್ರಿಗೂ ಇರುತ್ತೆ, ಏನೋ ಒಂದು, ಯಾವುದೋ ಒಂದು ಹ್ಯಾಂಗ್ ಓವರ್ ಇರುತ್ತೆ, ಹುಚ್ಚುತನ ಇರುತ್ತೆ. ಇದು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ವ್ಯವಸ್ಥೆಯನ್ನು ಬುಡಮೇಲು ಮಾಡುತ್ತಾ. ನೀವು ದೊಡ್ಡವರಾಗಬೇಕು ಅಂದ್ರೆ ಈ ವೀಕ್ನೆಸ್ನ ಹತ್ರಕ್ಕೆ ಬರೋದಕ್ಕೆ ಬಿಡಬಾರದು. ಒಂದು ಬೌಂಡ್ರಿ ಹಾಕಬೇಕು, ಒಂದು ಬೌಂಡ್ರಿನಲ್ಲಿ ಬದುಕಬೇಕು. ನಿಮ್ಗೆ ಹಾವನ್ ಕಂಡ್ರೆ ಭಯ ಇದೆ ಅಂತ ಇಟ್ಕೊಳ್ಳೋಣ, ನಿದ್ದೆ ಬರೋದಿಲ್ಲ, ಇನ್ನಷ್ಟೇ ಬೆವತು ಬಿಟ್ರಿ, ಫುಲ್ ಸುಸ್ತಾಗಿ ಕುತ್ಕೋಬಿಡ್ತೀರಿ, ತಲೆ ಕೆಟ್ಟು ಕುತ್ಕೋಬಿಟ್ರಿ, ರೈಟ್. ಹಾವುಗಳಿರುವ ಪ್ರದೇಶದಲ್ಲಿ ಹೋಗಿ ನೀವು ಎಷ್ಟೇ ದೊಡ್ಡ ಕೋಟೆ ಕಟ್ಟಿದ್ರು ನೀವು ಭಯದಲ್ಲೇ ಬದುಕ್ತೀರಿ, ಅಲ್ಲಿ ಹೋಗ್ಲೇಬಾರ್ದು. ಇಟ್ಸ್ ಅ ಗೋಲ್ಡನ್ ರೂಲ್. ಹಾವುಗಳು ಕಂಡ್ರೆ ನಿಮ್ ತೋಟಕ್ಕೆ ಹೋಗ್ಬಾರ್ದು. ನೀವು ನಮ್ಮ ಮಲೆನಾಡಿಗೆ ಹೋದಂದ್ರೆ ದೊಡ್ಡವನ್ ಬರ್ತಾನೆ ಕಾಳಿಂಗ. ಇನ್ನು ನಮ್ಮ ಅರೆಮಲೆನಾಡಿಗೆ ಬಂದಂದ್ರೆ ಬರೀ ರಾಟಲ್ ಸ್ನೇಕು, ಇನ್ನೊಂದು ವೈಫರ್ಗಳ ಕಾಟ ಜಾಸ್ತಿ. ಇದ್ದೇ ಇರ್ತಾರೆ. ತೋಟ ಅಂತ ಹೇಳಿದ್ಮೇಲೆ ಇಲಿಗಳು ಬರ್ತವೆ, ಯಜ್ಞಗಳು ಬರ್ತವೆ, ಯಾವ್ಯಾವ ಅಕ್ಕಿ ಬಿಕ್ಕಿಗಳು ಬರ್ತವೆ, ಅವನ್ನ ತಿನ್ಲಿಕ್ಕೆ ಇವ್ರುಗಳು ಬರ್ತಾರೆ. ಇವರು ವಾಸನಾ ಶಕ್ತಿ. ಇವು ನನ್ಗೆ ಹಾವು ಕಂಡ್ರೆ ಭಯ. ನೀವು ಅಲ್ಲಿ ಹೋಗಿ ನಿಂತ್ರೆ ಅವುಗಳನ್ನ ನೋಡಿದ್ರೆ ತಲೆಸುತ್ತ ಬೀಳ್ತೀರ, ಅವು ಇನ್ನೂ ಒಂದಷ್ಟು ಕಾಟ ಆಗ್ತವೆ ಅಂತ. ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಒಂದು ವೀಕ್ನೆಸ್ ಇದೆ, ನೀರಿರೋ ಜಾಗದ ಹತ್ರ ಹೋಗ್ಬಾರ್ದು. ಬೆಟ್ಟ ಗುಡ್ಡ ಕಂಡ್ರೆ ಭಯ, ಅಲ್ಲಿ ಹೋಗ್ಬೇಡಿ. ಈ ತರ ಕೆಲವೊಂದು ಭಯಗಳಿರುತ್ತೆ. ಆ ಜಾಗದ ಹತ್ರ ಇರಬಾರದು, ಅಂತ ವ್ಯಕ್ತಿಗಳ ಜೊತೆ ಇರಬಾರದು, ಅಂತ ಪ್ರಚೋದನೆಗಳ ಜೊತೆ. ಟಾಪ್ 3 ವೀಕ್ನೆಸ್ ಲಿಸ್ಟ್ ಮಾಡ್ಕೊಂಡು ಅದನ್ನ ಕರೆಕ್ಷನ್ ಮಾಡ್ಕೊಂಡ್ರೆ ಸಾಕು. ಈಗ ನಿಮಗೆ ಮಕ್ಕಳಿಗೆ ಮ್ಯಾಥ್ಸ್ ಕಂಡ್ರೆ ಕಷ್ಟ, ಸರಿ, ಆದರೆ ನಿಮಗೆ ಇಷ್ಟ ಯಾವ್ದು ನೋಡಿ, ವಿಜ್ಞಾನ, ಟೆಕ್ನಾಲಜಿ, ಕ್ರ್ಯಾಕಿಂಗ್ ಮಾಡೋದು, ಡಿಸೈನಿಂಗ್ ಮಾಡೋದು, ಇಂಥದ್ದು ತುಂಬಾ ಇಷ್ಟ ಆಗುತ್ತೆ. ಸೂಪರ್. ಅದರ ಮೇಲೆ ಫೋಕಸ್ ಮಾಡಿ, ನಿಮ್ಮ ವೀಕ್ನೆಸ್ ಮೇಲೆ ಫೋಕಸ್ ಮಾಡಬೇಡಿ ಅಂತ ಹೇಳುತ್ತೆ ವೈದಿಕವಾಗಿ. ನಿಮ್ಮ ವೀಕ್ನೆಸ್ ಕಡೆ ನೀವು ನಿಂತ್ಕೋಬಾರ್ದು, ಅದನ್ನ ಕರೆಕ್ಷನ್ಗೆ ಅಲ್ಲಿ ನಿಂತ್ಕೋಬಿಟ್ರೆ ನೀವು ಅರ್ಧ ಅಲ್ಲ 90% ನೀವು ಗೆದ್ದು ಬಿಟ್ಟು. ತುಂಬಾ ದೊಡ್ಡವರು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಲಾಭ ಬರುತ್ತಾ ಅಂತ ನೋಡಲ್ಲ, ಎಲ್ಲೆಲ್ಲಿಂದ ತೊಂದರೆಗಳು ಬರುತ್ತೆ ಅಂತ ಲಿಸ್ಟ್ ಮಾಡ್ತಾರೆ. ಈಗೊಂದು ಮೊನ್ನೆ ಏನೋ ಒಂದು ಹೋಟೆಲ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಅಡಿಗೆಯವನ್ ಇದ್ದಾನ, ಒಳ್ಳೆ ಅಡಿಗೆಯವನು, ಬಿಟ್ಬಿಟ್ರೆ ಏನ್ ತೊಂದರೆ ಆಗ್ಬೋದು. ಪಾತ್ರೆ ತೊಳೆಯೋನ್ ಇದ್ದಾನ, ಸರ್ವರ್ ಇದ್ದಾನ, ಅವನಿಲ್ಲ ಅಂದ್ರೆ ಏನ್ ಥ್ರೆಟ್ಸು. ಗಾಡಿ ಪಾರ್ಕಿಂಗ್ಗೆ ಫೆಸಿಲಿಟಿ ಇದೆಯಾ, ಅಲ್ಲಿ ನಿಲ್ಲಿಸ್ಲಿಕ್ಕೆ ಫೆಸಿಲಿಟಿ ಇದೆಯಾ, ಏನಾದ್ರೂ ರಾತ್ರಿ ತೆಗೆದ ಅಂದ್ರೆ ಅಕಸ್ಮಾತ್ ಲೇಟ್ ಆಯ್ತು ಅಂದ್ರೆ ಪೊಲೀಸ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಬೇಕಾದಂತ ಲೀಗಲ್ ಆಗಿ ನಾವು ಸರ್ಟಿಫಿಕೇಶನ್ಗಳು ಮಾಡ್ಕೊಂಡಿದ್ದೇವೆ, ಫುಡ್ ಇನ್ಸ್ಪೆಕ್ಟರ್ ಬಂದ್ರೆ ತೋರಿಸ್ಲಿಕ್ಕೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ನ ಫಸ್ಟ್ ಬರ್ಕೋಬೇಕು. ನಮ್ಗೆ ಯಾವ್ದಾವ್ದು ಕಡೆಯಿಂದ ಬರುತ್ತದೆ. ಸರಿ, ಒಂದ್ ಮದುವೆ ಆಗ್ತೀರಿ, ಇಷ್ಟ, ಅದು ಒಂದು ಕುಟುಂಬದ ಬಾಧ್ಯತೆ. ನಾನು ರೆಡಿ ಇದ್ದೇನಾ, ಸಂಪಾದನೆ ಮಾಡುತ್ತಿದ್ದೇನಾ, ವ್ಯವಸ್ಥೆಯಲ್ಲಿ ಇದ್ದೇನಾ, ಆಕೆನ ಪೋಷಿಸೋ ಸಾಮರ್ಥ್ಯದಲ್ಲಿ ಇದ್ದೇನಾ, ಆ ಮನೆಗೆ ನಾನು ಸೊಸೆಯಾಗಿ ಹೋಗ್ತಿದ್ದಾನೆ, ಅತ್ತೆ ಮಾವನನ್ನ ಚೆನ್ನಾಗಿ ನೋಡ್ಕೋತೇನಾ, ಅಡಿಗೆ ಮಾಡೋದು ಬರುತ್ತಾ, ಆ ಕುಟುಂಬವನ್ನ ಪ್ರೀತಿಸ್ಲಿಕ್ಕೆ ಬರುತ್ತಾ, ನಾನು ತುಂಬಾ ಮೂಡಿ ಫೆಲೋ, ಓಪನ್ ಅಪ್ ಆಗೋದಿಲ್ಲ, ಅಲ್ಲಾಗ್ಲಿಲ್ಲ ಅಂದ್ರೆ ಏನ್ ತೊಂದರೆ ಆಗಬಹುದು, ನನಗೆ ಈ ತರದ ಕೆಲವೊಂದು ಇರುತ್ತೆ. ಏನೂ ಇಲ್ಲದೆ ಸೀದಾ ಹೋಗಿ ಇಷ್ಟ ಆಯ್ತು ಅಂತ ಮದುವೆ ಆಗ್ಬಿಡೋದು, ಆಮೇಲೆ ಒದ್ದಾಡೋದು, ಏನೂ ಗೊತ್ತಿಲ್ಲ ಹೋಗ್ಬಿಟ್ಟು ಒಂದು ಬಿಸ್ನೆಸ್ ಮಾಡೋದು, ಥ್ರೆಟ್ಸ್ ಬಗ್ಗೆನೇ ಗೊತ್ತಿಲ್ಲ. ಮೊನ್ನೆ ನೋಡಿ, ಇಲ್ಲ ಏರ್ಪೋರ್ಟ್ ರೋಡ್ ಹತ್ರ ಅವ್ನು ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾನೆ. ಏನೋ ಇಷ್ಟೊತ್ತಿಗೆ ತೆಗ್ದಿದ್ದೆ ಹೋಟ್ಲು ಅಂತ ನುಗ್ಗಿ ಕಾಕಿ ಪಡೆ ಢಮಾಲ್ ಡಿಮಿಲ್ ಅಂತ ಹಾಕಿ ಮುಖ ಮೂತಿ ನೋಡ್ದೆ ಚಚಾಕ್ ಎಳ್ದು ಒಳಗಾಕ್ಬಿಟ್ಟಿದ್ದಾನೆ. ಮೊದಲೇ ಲೈಸೆನ್ಸು, ಪ್ರೋಟೋಕಾಲು, ಇದ್ರದ್ದು ಥ್ರೆಟ್ಸ್ ಬರೆದಿಟ್ಕೊಬಿಟ್ಟಿದ್ರೆ ತೊಂದರೆಗಳು, ನನಗೆ ಏನೇನು ತೊಂದರೆಗಳು ಬರಬಲ್ಲದು ನನ್ನ ಈ ಒಂದು ವೀಕ್ನೆಸ್ ಇಂದ. ಗಾಡಿ ಓಡ್ಸಕ್ಕೆ ಬರೋದಿಲ್ಲ, ಅರ್ಧಂಬರ್ಧ ಗಾಡಿ ಎತ್ತದೆ ತಗೊಂಡೋಗಿ ಗುದ್ದಿದ್ರೆ ನನ್ನ ಕೆಪಾಸಿಟಿ ಇದೆಯಾ, ರೋಡಲ್ಲಿ ತಗೊಂಡೋಗಿ ಓಡಿಸೋಷ್ಟು ತಾಕತ್ತಿದೆಯಾ, ಆ ಭಯ ಇದೆ ಅಲ್ವಾ, ಓಡಿಸ್ಲೇಬಾರ್ದು. ಥ್ರೆಟ್ ಅದೇ. ಒಂದು ಲಾಯರ್ನ ಕೇಳಿದೆ ಕೆಲವೊಂದು ನಿರ್ಧಾರಗಳು ಮಾಡಬಾರದು, ಒಂದು ಚಾರ್ಟರ್ಡ್ ಅಕೌಂಟೆಂಟ್ ನ ಕೇಳಿದೆ ಕೆಲವೊಂದು ಬಿಸ್ನೆಸ್ ವ್ಯವಹಾರಗಳಲ್ಲಿ ಇಳಿಯಬಾರದು. ಇವುಗಳೆಲ್ಲ ಥ್ರೆಟ್ಸ್. ಇದನ್ನ ನಾನು ಮುಚ್ಚಿಟ್ಟಿದ್ದೇನೆ, ನಾಳೆ ಪೊಲೀಸ್ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಇನ್ನೊಂದು ಬರುತ್ತೆ, ರೆಡಿ ಇದೆನಾ? ಇದು ಏನೂ ಇಲ್ಲ.
ಸೀದಾ ನೀರಿಗೆ ಹಗ್ಗ ಕಟ್ಟಿಕೊಳ್ಳದೆ ಇಳಿದು ಬಿಡೋದು. ಅದ್ರಲ್ಲಿ ಸುಳಿ ಇದೆಯಾ, ಕೆಸರಿದೆಯಾ, ಮುಳ್ಳಿದೆಯಾ, ವಿಷಜಂತು ಇದೆಯಾ, ಕರೆಂಟ್ ಇದೆಯಾ, ಆ ಫೋರ್ಸ್ ಎಷ್ಟಿದೆ, ಕಲ್ಬಂಡೆಗಳೇನಾದ್ರು ಇದೆಯಾ, ಧುಮುಕ್ಬಿಟ್ಟು ಎದ್ಬಿಟ್ಟು ಒಳಗಡೆ ಓಡೋದು, ಇಲ್ಲೋಡೋದು, ಹರ್ಕೊಂಡು ಬರ್ಕೊಂಡು ಅನ್ನತಕ್ಕಂಥದಕ್ಕೆ ಒಂದು ರಕ್ಷಾ ಕವಚ ಇದೆಯಾ? ಥ್ರೆಟ್ಸ್ ನಾನು ಎಷ್ಟು ಎದುರಿಸಬಲ್ಲೆ ಇದನ್ನ ಮಾಡುವುದರಿಂದ. ಈ ಒಂದು ಅವಮಾನಗಳನ್ನ ನಾನು ಸಹಿಸ್ಕೋತೇನೋ, ದೊಡ್ಡದಾಗಿ ಹೇಳ್ಕೊಂಡ್ಬಿಟ್ರೆ ನಾನು IAS ಮಾಡ್ತೇನೆ ಅಂತ ಪುಸ್ತಕನೇ ಇಟ್ಕೊಂಡಿಲ್ಲ, ಬೆಳಿಗ್ಗೆ ಎದ್ದೊಳದೇ ಇಲ್ಲ, ಆ ಏಕಾಗ್ರತೆಯೇ ಇಲ್ಲ, 7 ವರ್ಷ ಆದ್ರೂ ಪಾಸ್ ಆಗೋಲ್ಲ. ಬೇರೆಯವ್ರು ಪಾಸ್ ಆಗಿದಾರಲ್ಲ ಸ್ವಾಮಿ, ಅವರೆಲ್ಲ ಉದ್ಯೋಗ ಪಡೆದಿದ್ದಾರಲ್ವಾ, ನಿಮಗೆ ಯಾಕೆ ಸಿಗ್ತಿಲ್ಲ? ಸಮ್ವೇರ್ ಯುವರ್ ಫೋಕಸ್ ಇಸ್ ಲ್ಯಾಕಿಂಗ್. ಅದರ ಥ್ರೆಟ್ ಏನಾದ್ರು ಬರ್ಕೊಂಡಿದ್ರ, ನನ್ನ ವೀಕ್ನೆಸ್ ಏನೋ, ನಾನು ಎಲ್ಲಿ ಮಿಸ್ ಮಾಡ್ತಿದ್ದಾನೆ. ತುಂಬಾ ಜನ ಫೇಲ್ಯೂರ್ ಆಗೋದದೆ. ಕನ್ಯಾ ರಾಶಿಗೆ ನೋಡಿ, ಅದೇ 6, 8ರ ಸಂಬಂಧ ಬರುತ್ತೆ ಕುಜ. ಅದೃಷ್ಟಕ್ಕೆ ಆತ 7ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಸಪ್ತಮದಲ್ಲಿ ಕೂತ್ಕೊಳ್ಳೋದು ಥ್ರೆಟ್. ನೆನ್ಪಿಟ್ಕೊಳ್ಳಿ, ಜಾತಕ ಮದುವೆ ಮಾಡುವಾಗ ನಾವು ಅದಕ್ಕೆ ನೋಡ್ತೇವೆ. ಕುಜ ದೋಷ ಏನಕ್ಕೆ ಅಂದ್ರೆ ಲಗ್ನದಲ್ಲಿ ಕುಳಿತುಕೊಂಡು ಅವನು 7, 8ನೇ ಮನೆ ನೋಡ್ತಾನೆ. 7ನೇ ಮನೆ ಬಂದು ಸಂಗಾತಿ, 8ನೇ ಮನೆ ಬಂದು ತೊಂದರೆ, ಸಾವುಗಳು ಅಂತ. ಸೊ 7ನೇ ಮನೆಯವನಿಂದ ತೊಂದರೆ, ಇಲ್ಲ 7ನೇ ಮನೆಯವನಿಂದ ಆಪತ್ತು, ಇಲ್ಲ 7ನೇ ಮನೆಯವ್ರ ಜೊತೆ ಹೊಂದ್ಕೊಳ್ಳಲ್ಲ, ಅವಾಗ ಪಾರ್ಟ್ನರು, ಲೈಫ್ ಪಾರ್ಟ್ನರು, ಬಿಸ್ನೆಸ್ ಪಾರ್ಟ್ನರು ಅಂತವೆ. ಹಾಗೆ 8ನೇ ಮನೆಯವನೇನಾದ್ರೂ 7ನೇ ಮನೆಯಲ್ಲಿ ಕುತ್ಕೊಂಡ ಅಂದ್ರೆ ಬಾಂಬ್ ಬಿಡೋನು ನಿಮ್ಮ ಹೆಂಡತಿ ಮನೆಯಲ್ಲಿ ಇಲ್ಲ ಗಂಡನ ಮನೆಯಲ್ಲೇ ಕೂತಿದ್ದಾನೆ. ಮದುವೆಯಾಗುವ ಆ ಮನೆ 7ನೇ ಮನೆಯಲ್ಲೇ. ನಮಗ ಆಪತ್ತು ತರತಕ್ಕಂಥವನು 8ನೇ ಮನೆಯವನು ಅಲ್ಲಿ ಬಂದು ಕೂತಿದ್ದಾನೆ. 6ನೇ ಮನೆಯವನು ಬಂದು ಕೂತ್ಕೊಂಡ್ರೆ ನಷ್ಟದ ಮನೆಯವನು 7ನೇ ಮನೆಯಲ್ಲಿ ಕೂತಿದ್ದಾನೆ. ಅಷ್ಟೇ ಸಪ್ತಮ ಸ್ಥಾನಂ. ಅದಕ್ಕೆ ಮದುವೆ ಮಾಡುವಾಗ ನಾವು ಷಷ್ಟಾಷ್ಟಕ ರಾಶಿಗಳಿದ್ದರೆ, ಲಗ್ನಗಳಿದ್ದರೆ, ಅಂತ ಒಂದು ಗ್ರಹಗಳ ಪರಿಚಯದ ಅಲ್ಲಿ ಏನಾದ್ರು ಕುಳಿತಿದ್ರೆ ಇವ್ರನ್ನ ನೋಡ್ಕೊಂಡು ಮದುವೆ ಅಂತ ಹೇಳ್ತೀವಿ, ದುಡುಕ್ಬೇಡಿ ಅಂತ ಹೇಳ್ತೀವಿ. ಮನೊಬ್ರು ಬರ್ತಾರೆ, ಮೊಮ್ಮಗಳ ಜಾತಕ ತಗೊಂಡ್ ಬರುತ್ತೆ, ಅಜ್ಜಿಗೂ ಇಲ್ಲ, ತಾಯಿಗೂ ಇಲ್ಲ, ಹುಡುಗಿ ಅಕ್ಕನಿಗೂ ಅಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತ ದೋಷ. ಈಗ ಈ ಮಗುಗೂ ದೋಷ, ಆಲ್ರೆಡಿ ಮರಿಮೊಮ್ಮಗೂ ಬಂದ್ಬಿಟ್ಟಿದೆ. ಗುರುಗಳೇ, ಇದೇನಿದು ನಮ್ಮ ಮನೆಗೆ? ನಿನ್ನ ಮದುವೆಯಲ್ಲೇ ದೋಷ ಆದಾಗ ಈ ದೊಡ್ಡ ಮನೆಗೆ, ದೊಡ್ಡ ಮರದಲ್ಲೇ ಶೇಕ್ ಬಂದಾಗ ಹುಷಾರಾಗಬಾರ್ದಾ? ಅಲ್ಲೊಂದು ನೋಡ್ಕೊಂಡು ಹೆಜ್ಜೆ ಇಡಬಾರ್ದ? ಸ್ಥಿತ್ಯಂತರ, ಓದು, ಕೆಲಸ, ಬದುಕು, ಇನ್ನೊಂದು ಅಂತ. ಈ 20ನೇ ವಯಸ್ಸಿಗೆ ಈ ಮಗು ಮದುವೆ ಮಾಡಿದಿರಲ್ಲ, 24ಕ್ಕೆಲ್ಲ ನೀವು ನಂಬಲ್ಲ 3-3.5 ವರ್ಷದ ಮಗು ಇದೆ. ಇಂಥ ದುಡುಕು ಏನು? ಅದು ಒಂದು ದೊಡ್ಡ ಸಿಂಹಾಸನ ಪಟ್ಟ. ತಾಯಿಗಿಲ್ಲ, ಅಕ್ಕನಿಗಿಲ್ಲ, ತಾಯಿಗಿಲ್ಲ. ಇಟ್ಸ್ ಕನೆಕ್ಟಿಂಗ್ ಡಾಟ್. ಮೂರ್ಖರೆಲ್ಲ ಒಂದು ಕಡೆ, ಕುಡುಕರೆಲ್ಲ ಒಂದು ಕಡೆ, ಕೇಡಿಗಳು, ಕೈದಿಗಳೆಲ್ಲ ಒಂದೇ ಕಡೆ, ವಿಲ್ಲನ್ಗಳೆಲ್ಲ ಒಂದು ಕಡೆ, ರಾಜಕಾರಣಿಗಳೆಲ್ಲ ಒಂದೇ ಕಡೆ, ಅವರೆಲ್ಲ ಒಂದೇ. ಈ ಪಕ್ಷದಿಂದ ಆ ಪಕ್ಷದಿಂದ ನೋಡಿ ಅವನು ಯಾರೋ ರಾಘವ್ ಚಡ್ಡ ಅಂತ. ಒಂದ್ ಕಾಲ್ಗಟ್ಟಕ್ಕೆ ಬಿಜೆಪಿಯನ್ನು ಬೈದವನೇ ಅವನು. ಒಂದ್ ಕಾಲ್ಗಟ್ಟಕ್ಕೆ ಪಕ್ಷಾಂತರ ಕಾಯ್ದೆಗೆ ಒತ್ತಾಸೆ ಮಾಡಿದವನು ಅವನು. 6 ವರ್ಷ ಅದು ಇದು ಅಂತಕ್ಕಂಥದ್ದು ನೋಡಿ. ಯಾವಾಗ ಎಲ್ಲಿಂದ ಆಡ್ತಾನೆ ಮನುಷ್ಯ ಅನ್ನತಕ್ಕಂಥದನ್ನ ಇಲ್ಲೇ ತೋರಿಸ್ತಿದೆ ನೋಡಿ. ಅಂತ ಒಂದು ಕನ್ಯಾ ರಾಶಿಗೆ ಅಷ್ಟಮಾಧಿಪತಿ ಸಪ್ತಮದಲ್ಲಿದ್ದಾನೆ, ಷಷ್ಟಾಧಿಪತಿಯ ಭಾವದಲ್ಲಿದ್ದಾನೆ ಅಂದ್ರೆ ವ್ಯವಹಾರಗಳಲ್ಲಿ ತುಂಬಾ ಹುಷಾರಾಗಿರಿ ಕನ್ಯಾ ರಾಶಿ. ಎಸ್, ಆ ಸಪ್ತಮದಿಂದ 3ನೇ ಮನೆ ಬಂದು ಭಾಗ್ಯಸ್ಥಾನ ಆಗುತ್ತೆ. ಸೊ ಖಂಡಿತ ಭಾಗ್ಯೋದಯ ಆಗತಕ್ಕಂಥದ್ದು ಉಂಟು. ಅಲ್ಲೊಂದು ಲಕ್ ಉಂಟು ನಿಮಗೆ. ಕುಜ ಶನಿಯಸಾರದಲ್ಲಿರುವುದರಿಂದ ಆ ಶನಿ ನಿಮಗೆ ಷಷ್ಠ ಹಾಗೂ ಪಂಚಮಾಧಿಪತಿ. ಸೊ ಪಂಚಮ ಸ್ಥಾನದಿಂದ ಲಾಭಸ್ಥಾನ ನೋಡಿ ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ತೀವಿ. 5ನೇ ಮನೆಯಿಂದ 3ನೇ ಮನೆ ಎಲ್ಲಿಗೆ ಬಂತು ಹೇಳಿ? 11ನೇ ಮನೆ. 6ನೇ ಮನೆಯಿಂದ ನಿಮ್ಮ 3ನೇ ಮನೆ ಕ್ಯಾಲ್ಕುಲೇಷನ್ ಮಾಡಿ 10ನೇ ಮನೆ. ಬ್ಯೂಟಿಫುಲ್. ನೆನಪಿಟ್ಟುಕೊಳ್ಳಿ, ನಿಮ್ಮ ವೃತ್ತಿಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗತಕ್ಕಂಥದ್ದಾಗುತ್ತೆ. ಭೂಮಿ ವಿಚಾರಗಳಲ್ಲಿ ತುಂಬಾ ದೀರ್ಘಕಾಲಿಕ ಪರಿಶ್ರಮದ ಭೂಮಿ ವಿಚಾರಗಳಲ್ಲಿ ಒಂದು ಬಹುದೊಡ್ಡ ಬೆಳವಣಿಗೆ ನಡೆಯತಕ್ಕಂಥದ್ದಾಗುತ್ತದೆ. ವ್ಯವಹಾರಗಳಲ್ಲಿ ಬೆಳವಣಿಗೆ ಆಗತಕ್ಕಂಥದ್ದಾಗುತ್ತೆ. ಹಣಕಾಸಿನ ಸ್ಥಿತಿ ಉತ್ತಮ ಆಗತಕ್ಕಂಥದ್ದಾಗುತ್ತೆ. ಒಂದು ಪುಟ್ಟ ಮನೆ ಜಾಗ ಡಿಸ್ಪರ್ಸ್ ಆಗತಕ್ಕಂಥ ಒಂದು ಯೋಗ ಬರುತ್ತೆ. ಒಂದು ವಾಹನ ಯೋಗ ಪಡೆಯತಕ್ಕಂಥದ್ದಾಗುತ್ತೆ ಕನ್ಯಾ ರಾಶಿ.
ಬಟ್ ಷಷ್ಠಾಧಿಪತಿ ಸಾರದಲ್ಲಿ ಕುಜ, ಅಷ್ಟಮಾಧಿಪತಿ ಸಪ್ತಮದಲ್ಲಿ ಇರೋದ್ರಿಂದ ನಿಮ್ ಸುತ್ತಲೂ ಕೆಲವೊಂದು ಕಣ್ಣೋಟ ಇರ್ತವೆ. ನಾನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ನಲ್ಲ, ಬೆಂಚ್ ಕಾರ್ ಹಿಂದ್ಗಡೆ ಅವೆಲ್ಲ ಏನೂ ಇರೋದಿಲ್ಲ, ಬಟ್ ನಿಮಗ್ ಮಾತ್ರ ಇರುತ್ತೆ. ಯಾರೋ ಏನೋ ದೃಷ್ಟಿ ಗುರುಗಳು ಏನೋ ಮಾಡ್ಬಿಡ್ತಾರೋ, ಗುರುಗಳು ಏನೇನೋ ಆಗ್ತಿದೆ. ಹೌದು, ಷಷ್ಠಾಧಿಪತಿ ಸಪ್ತಮ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಕುಳಿತಿರುವುದರಿಂದ ಅಲ್ಲೇನೋ ಒಂದು ರೀತಿಯ ವಿಚಿತ್ರವಾಗಿರತಕ್ಕಂಥ ಭಯ. ಯಾಕಂದ್ರೆ ಅಷ್ಟಮ ಸ್ಥಾನದಿಂದ ನಿಮ್ಮ 3ನೇ ಮನೆ ಧೈರ್ಯಕಾರಕ ಅಷ್ಟಮ ಸ್ಥಾನಾಧಿಪತಿ ಆಗ್ತಾನೆ. ಸೊ ಆ ತರದ ಒಂದು ವಿಚಿತ್ರವಾದಂತ ಒಂದು ಗಾಳಿ ಚೇಷ್ಟೆಗಳು ನಡೀತವೆ. ಶನಿ ಕುಜ ಸೇರಿದಾಗ ಒಂದು ರೀತಿ ಒತ್ತಾಸೆ, ಒತ್ತಡ, ನೆಗೆಟಿವ್, ಇವ್ರೇನೋ ಮಾಡ್ತಿದಾರ, ಇದೇನೋ ನಡೀತಿದೆಯೋ, ಖಂಡಿತ ಇದೆ. ದುರ್ಗಾ ಆರಾಧನೆ, ಸ್ಕಂದನ ಆರಾಧನೆ, ಕಾಳಿ ಆರಾಧನೆ, ಅಲ್ಗೊಂದು ಸುಮ್ಮನೆ ಕುಳಿತು ಬನ್ನಿ. ನೀವ್ ಎದ್ದು ಕಾಣಿಸ್ತೀರಿ, ನೀವ್ ಎಲ್ಲಿ ಕಾಣಿಸಲ್ಲ. ಕನ್ಯಾ ರಾಶಿಯವ್ರಿಗೆ ಮೀರಿದ ಅಂದವಿಲ್ಲ ಅಂತ ಹೇಳ್ತಾರೆ. ಅಂದವಾಗಿರೋರೆಲ್ಲ ಆನಂದವಾಗಿರೋದಿಲ್ಲ ಅಂತ ಕೂಡ ಹೇಳ್ತಿರ್ತಾನೆ. ದಟ್ ಇಸ್ ದೇರ್, ದೈವ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಪರೀಕ್ಷೆ. ಸೊ ಅದರಿಂದ ಸ್ಕಂದ, ರುದ್ರೋಪಾಸನೆ ಮಾಡಿ. ಬೆಳಿಗ್ಗೆ ಎದ್ದು ಒಂದು ರುದ್ರ ನಮಕ, ರುದ್ರ ಚಮಕ, ದೇವಿ ಸಪ್ತಶತಿ, ಲಲಿತಾ ಸಹಸ್ರನಾಮ ಒಂದು ಪುಟ್ಟದಾಗಿ ಹೇಳ್ಕೊಳ್ಳೋದು, ಕೇಳ್ಕೊಳ್ಳೋದು, ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಚೆನ್ನಾಗಿದೆ. ಯು ವಿಲ್ ಹ್ಯಾವ್ ಎ ಲಾಟ್ ಆಫ್ ಬೆನಿಫಿಟ್ಸ್, ಮೆಟೀರಿಯಲ್ ಬೆನಿಫಿಟ್ಸ್ ಆಗ್ತಕ್ಕಂಥದ್ದು ಆಗುತ್ತೆ. ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ. ಬಟ್ ಅದು ಗುಡ್ ಟಾರ್ಗೆಟ್. ಅಗೇನ್ ಐ ಆಮ್ ಸೇಯಿಂಗ್ 8th in the 8th, 3rd in the 8th, ಈ ತರದ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಸೊ ನಿಮ್ಗೊಂದು ಪ್ರಮೋಷನ್ ಆಗಿರೋದು, ಇಂಕ್ರಿಮೆಂಟ್ ಆಗಿರೋದು, ಇನ್ನೊಂದು ಮಾಡ್ತಿರೋದು, ಮನೆ ಬಂದಿರೋದು, ಜಾಗ ತಗೊಂಡು ಎಲ್ಲಿ ತಗೊಂಡ್ರಿ, ಏನ್ ಮಾಡಿದ್ರು, ಏನೂ ಹೇಳಲಿಕ್ಕೆ ಹೋಗ್ಬೇಡಿ. ಒಂದೊಂದೇ ಫಿಂಗರ್ಸ್ ಅನ್ನ ಬೆಳೆಸ್ಕೊಳ್ಳಲಿಕ್ಕೆ ಸೂಪರ್ ಟೈಮ್. ಹೌದು, ಬೇಡ ಬಿಡ್ರಿ, ನಮ್ಮ ಬದುಕು ನಾವು ಬದುಕೋಣ. ಇನ್ನೊಬ್ಬರನ್ನ ನಿಂದನೆ ಮಾಡೋದು ಬೇಡ. ನೀವು ಸ್ವಲ್ಪ ಅದನ್ನ ಮಾಡ್ತಿರ್ತೀರಿ, ನಿಮ್ಮನ್ನು ಬ್ಲೇಮ್ ಮಾಡ್ಕೋತಿರ್ತೀರಿ. ಸ್ವಲ್ಪ ಎರಡೂ ನಡೀತಿರುತ್ತ. ಒಂದು ಸಣ್ಣದಾಗಿ ಮೂರ್ಖತ್ವ. ಈ ಒಂದು ಕನ್ಯಾ ರಾಶಿಯವರಿಗೆ ಅವರಿಂದ ಸರ್ ಹಿಂಗಾಯ್ತು ಸರ್, ನಾನು ಮಾಡಬಾರ್ದಿತ್ತು ಸರ್, ನನ್ಗದು ಬೇಕಿರ್ಲಿಲ್ಲ ಸರ್, ಆ ಸಂಬಂಧ. ಎರಡೂ ಬೇಡ, ಮೂವ್ ಆನ್. ಆ ಬಸ್ ಸ್ಟಾಪೇ ಬೇಡ. ಇನ್ನೊಬ್ಬ ನೋವು ಕೊಟ್ಟಿದ್ದಾನೆ ಅನ್ನೋ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೋಬೇಡಿ. ನನ್ನಿಂದ ಆಗಿದೆ ಅನ್ನೋ ಬಸ್ ಸ್ಟಾಪ್ ಅಲ್ಲೂ ಬೇಡ. ಈ ಎರಡೂ ಬೇಡ. ಮುಂದಕ್ಕೆ ಹೋಗ್ತಾ ಇರೋಣ, ಚುಕುಬುಕು ರೈಲು ಅನ್ನೋ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಉತ್ತರ ನಕ್ಷತ್ರ, ಸೂರ್ಯ ಬ್ಯೂಟಿಫುಲಿ ಸೆಟ್ಟಿಂಗ್. ಮೇಷ ರಾಶಿ ಚೆನ್ನಾಗಿದೆ. ಚಂದ್ರ ಸುಖ ಸ್ಥಾನಕ್ಕೆ ಆ ಒಂದು 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಿಂದ ಅಲ್ಲಿ ನೋಡಿ ಲಾಭಾಧಿಪತಿ ಬರ್ತಾನೆ. ಸೊ 100% ಮೇಷರಾಶಿಯವರಿಗೆ ಇವತ್ತು ಲಾಭದ ದಿನ, ಸುಖದ ದಿನ, ಅಭಿವೃದ್ಧಿಯ ದಿನ. ಒಂದು ಶುಭ ಸುದ್ದಿಯನ್ನ ವೃತ್ತಿ, ಉದ್ಯೋಗ, ಕುಟುಂಬ ಈ ವಿಚಾರಗಳಲ್ಲಿ ಪಡೀತೀರಿ. ಮನೆಯಲ್ಲಿ ಶುಭ ಕಾರ್ಯಗಳ ಮಾತುಕತೆ ಆಗತಕ್ಕಂಥ ಒಂದು ವೈಶಿಷ್ಟ್ಯತೆ ಕೂಡ ಇರತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಫ್ಯಾಂಟಾಸ್ಟಿಕ್. ಇನ್ನು ವೃಷಭ ರಾಶಿ, ಧೈರ್ಯಕಾರಕ, ವಿಕ್ರಮಕಾರಕ, ರಾಜಸಕಾರಕ, ಶಕ್ತಿಕಾರಕ ಆ ಒಂದು ಚಂದ್ರ 5ನೇ ಮನೆಯಲ್ಲಿರೋದ್ರಿಂದ ತುಂಬಾ ಒಳ್ಳೆಯದು. ಆದ್ರೆ ಸೂರ್ಯನ ಭಾವ, ಸೂರ್ಯ 12ನೇ ಮನೆ. ಮಕ್ಕಳ ಮೇಲೆ ತುಂಬಾ ಡಿಪೆಂಡೆನ್ಸಿ ಆಗ್ಬೇಡಿ.
ತುಂಬಾ ಹಳೆ ಕಾಲದ ಒತ್ತುಗಳನ್ನೇ ಇಟ್ಕೊಂಡು ಕುತ್ಕೋಬೇಡಿ. ನಮ್ಮಪ್ಪ ಹಂಗಿದ್ರು ಗೊತ್ತಾ, ನಮ್ಮ ಅಜ್ಜ ಹಂಗಿದ್ರು ಗೊತ್ತಾ, ಸರಿ ನಾವ್ ಹೆಂಗಿದ್ದೇವೆ ಅನ್ನೋದೇ ಮುಖ್ಯ. ತುಂಬಾ ಡಿಪೆಂಡೆನ್ಸಿ ಕೂಡ ಮಕ್ಕಳ ಮೇಲೆ ಹಾಕ್ಬೇಡಿ. ಒಂದ್ ನೆನ್ಪಿಟ್ಕೊಳ್ಳಿ, 10ನೇ ವಯಸ್ಸಿಗೆ ಒಂದು ಮಗು ಕೆಲ್ಸಕ್ಕೆ ಹೋಗ್ತಾನೆ, 10-12ನೇ ವಯಸ್ಸಿಗೆ ಅಂದ್ರೆ ನೆನ್ಪಿಟ್ಕೊಳ್ಳಿ ಅಪ್ಪ ಸರಿ ಇಲ್ಲ ಅಂತ ಅರ್ಥ. ಅಪ್ಪ ಸರಿ ಇಲ್ಲ. ಒಂದು ಮಗು ಮನೆಯಲ್ಲಿ 10ನೇ ವಯಸ್ಸು 12ನೇ ವಯಸ್ಸಿಗೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂದ್ರೆ ವಾಟ್ ಎವರ್ ದ ಕಾಸ್ಟ್, ಅವನ ಅಪ್ಪ ಸರಿ ಇಲ್ಲ ಅಂತ. ಹಾಗೆ 60 ವಯಸ್ಸಾದ ಮೇಲೂ ಕೂಡ ಒಂದು ತಂದೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂದ್ರೆ ಮಕ್ಕಳು ಸರಿ ಇಲ್ಲ ಅಂತ ಅರ್ಥ. 60 ಆದ್ಮೇಲೂ ಅಪ್ಪ ಕೆಲ್ಸಕ್ಕೆ ಹೋಗೋದು ಅಪ್ಪ. ತುಂಬಾ ಜನ ಕೇಳ್ತಿರ್ತಾರೆ, ಅವಾಗ ನಾನು ಬೈತಿರ್ತೇನೆ, ನಮ್ಮಪ್ಪ ಏನ್ ಮಾಡಿದ್ರು, ನಮ್ಮಪ್ಪ ಏನ್ ಎತ್ತಿಟ್ರು, ನಮ್ಮಪ್ಪ ಏನ್ ಕೊಟ್ರು ಅಂತ. ಅಪ್ಪ ಇರೋದೇ ಅದೃಷ್ಟ. ಅಪ್ಪ ಇರೋದೇ ನಮಗ ಅದೃಷ್ಟ ಅಷ್ಟೇ, ಬೇರೆ ಇನ್ನೇನು ಬೇಡ. ಅಪ್ಪ ದುಡ್ಡು ಮಾಡಿಟ್ನ, ಕಾರ್ ಮಾಡಿಟ್ನ, ಏನ್ ಕೊಟ್ಟೆ, ಎತ್ ಮಾಡಿದೆ, ಅಮ್ಮ ಅಪ್ಪ ಇದ್ದಾರೆ ಅನ್ನೋದೇ ಅದು ಸಾಕು, ದೇವರಿದ್ದ ಹಾಗೆ. ಅಂತ ಒಂದು ವಯಸ್ಸಾದವ್ರು 60 ಆದ ಮೇಲೂ ಕೂಡ ಒಂದ್ ತಾಯಿ, ಒಂದ್ 50 ಆದ್ಮೇಲೂ ಕೂಡ, ಒಂದ್ 40 ಆದ್ಮೇಲೂ ತಾಯಿ ದುಡಿಲಿಕ್ಕೆ ಹೋಗ್ತಿದ್ದಾಳೆ. 60 ಆದ್ರೂ ಕೂಡ ಅಪ್ಪ ದುಡಿಲಿಕ್ಕೆ ಹೋಗ್ತಿದ್ದಾನೆ ಅಂದ್ರೆ ಅವನ ಒಳ್ಳೆ ಮಗ ಅಲ್ಲ. ಹಾಗೆ 10, 12, 13ಕ್ಕೆಲ್ಲ ಮಕ್ಕಳು ದುಡಿಲಿಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಅವನ ಒಳ್ಳೆ ಅಪ್ಪ ಅಲ್ಲ. ಇದನ್ನ ಬರೆದಿಟ್ಕೊಳ್ಳಿ. ಹೌದು, 10-12 ವರ್ಷದ ಮಕ್ಕಳು ತಿನ್ನೋ ವಯಸ್ಸು, ಆಡೋ ವಯಸ್ಸು, ಮಲಗೋ ವಯಸ್ಸು, ಆ ವಯಸ್ಸಲ್ಲಿ ಆ ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ನಾಟ್ ರೈಟ್ ಅಲ್ವಾ? ನಟ್ಟು ಬೋಲ್ಟು ಕೊಟ್ಬಿಟ್ಟು ಹೋಗಿ ಬಿಚ್ಚಾಕೊಂಡ್ ಹೋಗ ಅದು ಮಾಡ್ಕೋ. ನಮ್ಮ ನಮ್ಮ ಖುಷಿಗೆ ನಾವು ಖರ್ಚಿಗೆ ಕಲೀಲಿಕ್ಕೆ ಹೋಗೋದು ಅದು ಬೇರೆ, ಕಲಿಯೋದು ಅದು. ಹೌದು, ನಾನು ಹೋಗಿದ್ದಾನೆ 10ನೇ ವಯಸ್ಸಿಗೆ, 8ನೇ 9ನೇ ವಯಸ್ಸಿಗೆ ದುಡಿತಿದ್ದೆ. ಅಲ್ಲೊಂದು ಏನೋ ಒಂದು ಮಾಡ್ಕೊ ಬರ್ತಿದ್ದೆ, ಅಮ್ಮ ಖರ್ಚಿಗೆ ದುಡ್ಡು ಕೊಡೋದು, ಇದು ಮಾಡ್ಕೊಂಡ್ ಬಂದ್ರೆ ಕೊಡ್ತೀನಪ್ಪ ಅಂತ ನಾನು ಆಸೆಯಿಂದ ಹೋಗ್ತಿದ್ದೆ. ಅದು ಬೇರೆ, ಅಲ್ಲಿತ್ತು ಕಷ್ಟ, ಅದು ಬೇರೆ. ಅಪ್ಪ ಯಾವತ್ತು ನನ್ನನ್ನ ಹೋಗಿ ದುಡ್ಕೊಂಡ್ ಬಾ ಅಂತ ಹೇಳಿಲ್ಲ. ಆ ವಯಸ್ಸಿಗೆ ನಾನಾಗಿ ಹೋಗ್ತಿದ್ದೆ. ನನ್ಗೆ ಎಕ್ಸ್ಟ್ರಾ ಪೆನ್ ಬೇಕಿತ್ತು, ಎಕ್ಸ್ಟ್ರಾ ಒಂದು ಚಪ್ಪಲಿ ಬೇಕಿತ್ತು, ಎಕ್ಸ್ಟ್ರಾ ಒಂದು ಶರ್ಟ್ ಬೇಕಿತ್ತು, ಕಲರ್ ಆಗಿ ಹಾಕ್ಬೇಕಿತ್ತು. ದಟ್ ವಾಸ್ ಮೈ ಜರ್ನಿ. ಅದು ಬೇರೆ. ಬೇಕು ಅಂತಲೇ ಕೆಲ್ಸಕ್ಕೆ ಹೋಗ್ಲೇಬೇಕು, ದುಡ್ಡು ತಂದು ಹಾಕ್ಲೇಬೇಕು ಅನ್ನೋದಾದ್ರೆ ದಟ್ ಇಸ್ ನಾಟ್ ರೈಟ್ ಅನ್ನತಕ್ಕಂಥದ್ದು. ಸೊ ಇವತ್ತು ವೃಷಭ ರಾಶಿ ಆ ತರದ ಒಂದು ಪರಿಚಯ, ಎಚ್ಚರಿಕೆ. ಮಿಥುನ ರಾಶಿ ಧನಕಾರಕ ಚಂದ್ರ ಸುಖ ಸ್ಥಾನದಲ್ಲಿ ಬುಧನ ಮನೆಯಲ್ಲಿರೋದ್ರಿಂದ ಹಾಲು, ಬೆಣ್ಣೆ, ತುಪ್ಪ, ಹೈನುಗಾರಿಕೆ, ರಾಜಕೀಯ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಒಂದು ಅನುಕೂಲದ ದಿನ, ಚೆನ್ನಾಗಿದೆ. ಕರ್ಕಾಟಕ ರಾಶಿ ಧೈರ್ಯಂ, ಸ್ಥೈರ್ಯಂ, ಭೋಗಂ. ನಾನೇ ಹೋಗಿ ಧೈರ್ಯದ ಮನೇಲಿ ಕೂತಿದ್ದೇನೆ, ಶಕ್ತಿಯ ಮನೇಲಿ ಕೂತಿದ್ದೇನೆ, ನನ್ನನ್ನು ಯಾರು ತಡೆಯೋರಿಲ್ಲ. ಯಾವಾಗ ಮನೋಬಲಂ, ದೇಹಬಲಂ, ಕಂಡಬಲಂ ಸೂಪರ್ ಚೆನ್ನಾಗಿದೆ. ಅಲ್ಲಿ ನೋಡಿ 3ನೇ ಮನೆಯಿಂದ ಭಾಗ್ಯಸ್ಥಾನವನ್ನ ನೋಡ್ತಾನೆ. ಭಾಗ್ಯಾಧಿಪತಿ ನಿಮ್ಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಗುರು ಮೂವ್ಮೆಂಟ್ ಬೇರೆ ನಡೀತಕ್ಕಂಥದ್ದಾಗುತ್ತೆ. ಬಿ ರೆಡಿ, ಗೆಟ್ ರೆಡಿ, ಬಿ ಎಂಜಾಯ್. ಚೆನ್ನಾಗಿದೆ. ಸಿಂಹ ರಾಶಿ ವ್ಯಯಾಧಿಪತಿ ಚಂದ್ರ ಒಂದು ವೃತ್ತಿ ಸ್ಥಾನ, ಕುಟುಂಬ ಸ್ಥಾನ ಇರೋದ್ರಿಂದ ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ, ಒಂದು ಸಣ್ಣ ಪುಟ್ಟ ಲೇವಾದೇವಿ ಮಾಡೋರು, ಒಂದು ಸಣ್ಣ ಖರ್ಚುಗಳು ಜಾಸ್ತಿ, ಕುಟುಂಬಕ್ಕೋಸ್ಕರ ಅಷ್ಟೇ, ಏನೇನು ತೊಂದರೆ ಏನಿಲ್ಲ. ನಗುಮುಖ, ಒಂದು ಆನಂದದ ದಿನ, ಆತ್ಮೀಯರನ್ನ ಭೇಟಿ ಆಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ ಲಾಭಾಧಿಪತಿ ಚಂದ್ರ ಬುಧನ ಮನೆಯಲ್ಲಿದ್ದಾನೆ. ಬ್ಯೂಟಿಫುಲ್. ಬುದ್ಧಿ, ಮನಸ್ಸು ಎರಡನ್ನೂ ಉಪಯೋಗಿಸಿ ಮಾಡತಕ್ಕಂಥ ವೃತ್ತಿ, ಉದ್ಯೋಗಗಳಲ್ಲಿ ವಿಶೇಷ ಅಭಿವೃದ್ಧಿ, ಚೆನ್ನಾಗಿದೆ. ತೃಪ್ತಿಕರ ಜೀವನ, ಒಳ್ಳೆ ಹಾಲು, ಬೆಣ್ಣೆ, ತುಪ್ಪ ತಿನ್ನತಕ್ಕಂಥ ಒಂದು ದಿನ, ಆತ್ಮೀಯರೊಂದಿಗೆ ಒಡನಾಟ, ದ ಮೋಸ್ಟ್ ಹ್ಯಾಪಿ ಡೇ, ಚೆನ್ನಾಗಿದೆ. ಏನು ತುಲಾ ರಾಶಿ ದಶಮಾಧಿಪತಿ 12ನೇ ಮನೆಯಲ್ಲಿ ಕುಳಿತಿದ್ದಾನೆ. ಸೂರ್ಯನ ಸಾರದಲ್ಲಿ ಕುಳಿತಿದ್ದಾನೆ. ಸೂರ್ಯ ನಿಮ್ಗೆ 7ನೇ ಮನೆಯಲ್ಲಿ ಇರೋದನ್ನ ಎದುರುಗಡೆಯವರ ಮಾತುಗಳು ಸ್ವಲ್ಪ ವಿಚಲಿತ ಮಾಡಿ ಮಾಡ್ತಿರೋ ಕೆಲಸ ಕಾರ್ಯ ಸ್ವಲ್ಪ ತಾಳ ತಪ್ಪುತ್ತೆ. ಅವ್ರೇನಂದ್ರು, ಇವ್ರೇನಂದ್ರು, ನಿಮಗೂ ಸೂರ್ಯನಿಗೂ ಆಗೋದಿಲ್ಲ, ಬಾಸಿಂದ ಬೈತಾರೆ. ಇರ್ಲಿ ಬಿಡಿ, ಬಾಸ್ ಇಸ್ ಆಲ್ವೇಸ್ ರೈಟ್. ಆ 1 ನಿಮಿಷ ಅವ್ನಿಗೆ ನಿಮ್ಮ ಹತ್ರನೂ ಟಾರ್ಗೆಟ್ ಮಾಡಿ ಗನ್ ಇಟ್ಕೊಂಡು ಬರ್ತಾನ? ಬೇರೆ ಇನ್ನೇನು ಕೆಲಸ ಇಲ್ವಾ? ಬೆಳ್ಳಂಬೆಳಗ್ಗೆ ಯಜಮಾನಿಗೆ ಏನೋ ಕಣ್ಣಿಗೆ ಬಿದ್ರು ಒಂದ್ ಮಾತು ಬಂತು, ಮೂವ್ ಆನ್. ಮನೇಲೂ ಅಷ್ಟೇ, ಸಂಗಾತಿ ಏನೋ ಒಂದ್ ಮಾತು ಬಂತು, ಅಲ್ಲೇ ನಿಲ್ಲಬಾರ್ದು. ಆ ಸ್ಟಾಪ್ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಇವತ್ತು ಮುಂದಕ್ಕೆ ಹೋಗಿ ಅಲ್ಲೇ ನಿಂತ್ಕೊಂಡು ಕೊರಗ್ ಬಿಡ್ತೀರಿ, ಎಚ್ಚರಿಕೆ. ಏನು ವೃಶ್ಚಿಕ ರಾಶಿ ಚಂದ್ರ ಲಾಭಸ್ಥಾನ, ಬ್ಯೂಟಿಫುಲ್. ಭಾಗ್ಯ ಲಾಭಸ್ಥಾನ
ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಏನು ಧನುಸು ರಾಶಿ, ಅಷ್ಟಮಾಧಿಪತಿ ದಶಮದಲ್ಲಿದ್ದಾನೆ, ಬಟ್ ಭಾಗ್ಯಾಧಿಪತಿಯ ಸಾಲದಲ್ಲಿರೋದನ್ನ ಕಷ್ಟಪಡ್ತೀರಿ. ಕಷ್ಟಾಜಿತಕ್ಕೆ ತಕ್ಕಂಥ ಫಲ, ಗೌರವ, ಹೆಸರು, ಕೀರ್ತಿ. ಕಷ್ಟಪಡದೆ ಕೈ ಕೆಸರಾಗದೆ ಬಾಯಿ ಮೊಸರಾಗಬೇಕು ಅಂದ್ರೆ ಅದೇಂಗಪ್ಪ? ಅಲ್ಲೊಂದು ಅವಮಾನ ಆಗದೆ, ಅಲ್ಲೊಂದು ಬೈಗಳ ಇಲ್ಲದೆ, ಅಲ್ಲೊಂದು ಕರೆಕ್ಷನ್ ಇಲ್ಲದೆ, ಎಲ್ಲರಿಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಎಲ್ಲರನ್ನೂ ಸೇರಿಸಿ ತಡಬಡ ಎಸುತ್ತೆ ಒಂದೊಂದು ಸಮಯ. ಮೌನವಾಗಿ ಇದ್ಬಿಡ್ಬೇಕಷ್ಟೇ. ಇವತ್ತು ಮೌನವಾಗಿದ್ದಷ್ಟು ಗೆಲುವು. ಮಕರ ರಾಶಿ, ಸಪ್ತಮೇ ಭಾಗ್ಯಸ್ಥಾನ. ಬ್ಯೂಟಿಫುಲ್. ಕೊಡೋದು, ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು, ತುಂಬಾ ಒಳ್ಳೆಯವರನ್ನೆಲ್ಲ ಭೇಟಿ ಆಗತಕ್ಕಂಥ ಅದ್ಭುತವಾದಂಥ ದಿನ. ವ್ಯವಹಾರಗಳಲ್ಲಿ ಬ್ಯೂಟಿಫುಲ್ ಜರ್ನಿ, ಚೆನ್ನಾಗಿದೆ. ಸಂಗಾತಿಯಿಂದ ಸಹಕಾರ, ಸ್ನೇಹಿತರಿಂದಲೂ ಸಹಕಾರ. ಕುಂಭರಾಶಿ, ಷಷ್ಠೇ ಅಷ್ಟಮಂ ಒಂಚೂರು ತಳಮಳವಿದ್ದರೂ ಅದೊಂದು ರೀತಿ ವಿಪರೀತ ರಾಜಯೋಗ. 6ನೇ ಮನೆಯವನು 8ನೇ ಮನೇಲಿ ಮರೆಯಾಗಿ ಕುತ್ಕೋಬಿಟ್ಟಿದ್ದಾನೆ, ತೊಂದರೆ ಕೊಡೋ. 8ನೇ ಮನೇನು ತೊಂದ್ರೆನೆ ಇದ್ದಿದ್ದು. ಅದೊಂದು ದೊಡ್ಡ ಹಳ್ಳ, ಬ್ಲ್ಯಾಕ್ ಹೋಲ್ ಅಂತೀವಿ. 8th ಹೌಸ್, ಯಾರು ಕಂಡು ಹಿಡಿಯಲಾಗದ ರಹಸ್ಯಗಳು ನೋಡ್ಬೇಕು ಅಂದ್ರೆ ನಾವು 8ನೇ ಮನೆ ನೋಡ್ತೀವಿ. ಅವನ ರಹಸ್ಯ ಏನು, ಏನ್ ಬಚ್ಚಿಟ್ಟಿದ್ದಾನೆ, ಎಲ್ಲಿ ಬಚ್ಚಿಟ್ಟಿದ್ದಾನೆ, ಎಷ್ಟು ಗುಪ್ತವಾದ ವಿಚಾರಗಳು ಬಚ್ಚಿಟ್ಟಿದ್ದಾನೆ, ಇದೆಲ್ಲ ನೋಡ್ಬೇಕು ಅಂದ್ರೆ ಅದನ್ನ ನೋಡ್ತೀವಿ. ನೋಡಿ, ಚಂದ್ರ ಜಲದೋಷಂ, ವಾಟರ್ ಇನ್ಫೆಕ್ಷನ್, ಮಾನಸಿಕ ಡಿಸ್ಟರ್ಬೆನ್ಸಸ್, ಈ ತರ ಇರೋರಿಗೆ ಚಂದ್ರ ಅಲ್ಲಿದ್ದಾಗ ಆಗುತ್ತೆ. ಹಿಂದಿನ ಜನ್ಮದ ಯಾವುದೋ ಒಂದು ನೀರಿನ ಜಲದೋಷ ಅನ್ನತಕ್ಕಂಥದ್ದು. ಇವತ್ತು ಆ ಥರದ್ದು ಒಂದು ಅನ್ನಿಸಿದರೂ ಕೂಡ ಒಳ್ಳೆಯದೇ. ದೂರ ಪ್ರಯಾಣಗಳು ಒಂದ್ ಸ್ವಲ್ಪ ಸ್ಟ್ರೆಸ್ ಕೊಟ್ಟರು ತುಂಬಾ ಹ್ಯಾಪಿ ಡೇ ಆಗಿ ಇಡತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿಯಪ್ಪ ಸಪ್ತಮದಲ್ಲಿರತಕ್ಕಂಥದ್ದು. ಏನು ಪುಣ್ಯ ನಾವು ಬಿತ್ತನೆ ಹಾಕಿ ಬಂದಿದ್ದೇವೋ, ಗಿಡ ಹಾಕಿ ಬಂದಿದ್ದೇವೆಯೋ ಅದೇ ಫಲ. ನಾವು ಬೆಲ್ಲದ ಫ್ಯಾಕ್ಟ್ರಿ ಇಟ್ಟು ಬಂದಿದ್ರೆ ಬೆಲ್ಲ ಕೊಡುತ್ತೆ, ಕೈ ಫ್ಯಾಕ್ಟ್ರಿ ಇಟ್ಟು ಬಂದಿದ್ರೆ ಕೈ ಕೊಡುತ್ತೆ ಅಷ್ಟೇ. ಹಳ್ಳ ತೋಡು ಬಂದಿದ್ರೆ ಹಳ್ಳದಲ್ಲಿ ಬೀಳ್ತವೆ, ಇನ್ನೊಬ್ಬ ಬೀಳ್ಬೇಕು ಅಂತ ನಾವೇ ಬೀಳೋದು. ಸೊ ಇವತ್ತು ಏನೆಲ್ಲ ಒಳ್ಳೇದ್ ಮಾಡಿದ್ರೋ ಅದರ ಪೂರ್ಣ ಫಲವನ್ನ ನೋಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ ಮೀನರಾಶಿಯವರಿಗೆ. ಟ್ರಾವೆಲ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ರಾಜಕೀಯ, ಜನಗಳನ್ನ ನಗಿಸ್ತಕ್ಕಂಥದ್ದು, ತೃಪ್ತಿಪಡಿಸ್ತಕ್ಕಂಥ ಉದ್ಯೋಗ ಕೆಲಸಗಳು ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.